ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ನಿತ್ಯಂ ಹಯಗ್ರೀವಪದಾರವಿಂದೇ ಸಂಸಕ್ತಬುದ್ಧಿಂ ಸ್ವಪದಾರವಿಂದಂ ದುರ್ವಾದಿದರ್ಪದ್ವಿಪದಾರವಿದ್ದಂ ತಂ ಶ್ರೀನಿವಾಸಾರ್ಯಗುರುಂ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರೂನ್ ಮಮ. ಚಿತ್ರೈ ಪದೇಶ್ಚ ಗಂಭೀರೈಃ ವಾಕ್ಯೈ ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ತಂ ವಂದೇ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ನುಮಃ. ಶ್ರೀಮದಾಚಾರ್ಯರ ಅತಿ ಮಹತ್ತರವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ಪ್ರಾಪ್ತವಾದಂತಹ ದ್ವೈತ ಸಿದ್ಧಾಂತ ಪೀಠದಲ್ಲಿ ಮೆರೆದಂತಹ ಮಹಾನುಭಾವರು ಟೀಕಾಕೃತ್ಪಾದರು. ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರು. ಶ್ರೀಮದಾಚಾರ್ಯರ ಒಂದೊಂದು ಅಕ್ಷರವು ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ಯುಕ್ತವಾಗಿದೆ, ಸಂಗತವಾಗಿದೆ ಅನ್ನೋದನ್ನು ನಿರೂಪಣೆಯನ್ನು ಮಾಡೋದಕ್ಕೆ ಅದು ಜಯತೀರ್ಥರು ಸಾಕ್ಷಾತ್ ಇಂದ್ರಾಂಶ ಸಂಭೂತರು ಅವರೇ ಬರಬೇಕಾಯಿತು. ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹ ಟೀಕಾರಾಯರ ಮೇಲೆ. ಆ ಒಂದು ವಿಶೇಷ ಅನುಗ್ರಹದಿಂದ ಆ ಶ್ರೀಮದಾಚಾರ್ಯರ ಪೂರ್ಣ ಭಾವವನ್ನು, ಅಭಿಪ್ರಾಯವನ್ನು ಶಿಷ್ಯವೃಂದಕ್ಕೆ ಕೊಡುವಂತಹ ಒಂದು ಮಹತ್ತರವಾದ ಉಪಕಾರವನ್ನು ಮಹನೀಯ ಪಾದರು ಮಾಡಿಕೊಟ್ಟಿದ್ದಾರೆ. ದಿನನಿತ್ಯದಲ್ಲೂ ಸಾಮಾನ್ಯವಾಗಿ ನಾವು ಎಲ್ಲ ಉತ್ತಮರಿದ್ದರೆ ಪ್ರಾತಸ್ಮರಣೀಯರು ಅಂತಂತೀವಿ. ಪ್ರಾತಸ್ಮರಣೀಯರು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡಬೇಕು ಅನ್ನೋದು ಒಂದು ಅರ್ಥ. ಆದರೆ ಟೀಕಾಕೃತ್ಪಾದರಂತಹ ಮಹಾನುಭಾವರನ್ನು, ಇಂತಹ ಅನೇಕ ಜನ ಮಹಾನುಭಾವರುಗಳಿದ್ದಾರೆ, ಬೇಕಾದಷ್ಟು ಉಪಕಾರ ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ಇಡಿಸೋದಕ್ಕೋಸ್ಕರವಾಗಿ ಅವತಾರ ಮಾಡಿದಂತಹ ಮಹನೀಯರುಗಳು ಸಾಕಷ್ಟು ಜನ ಬಂದಿದ್ದಾರೆ ಶ್ರೀಮದಾಚಾರ್ಯರ ಈ ಒಂದು ಪರಂಪರೆಯಲ್ಲಿ. ಅಂತಹವರನ್ನೆಲ್ಲರನ್ನ ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು. ಬರೇ ಪ್ರಾತಸ್ಮರಣೆ ಅಂತಲ್ಲ, ಅಂದರೆ ಬೆಳಗ್ಗೆ ಎದ್ದಾಗಿಂದ ಶುರು ಮಾಡಿ ರಾತ್ರಿ ಮಲಗೋ ತನಕನೂ ಅವರ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಅಂಥ ಮಹದುಪಕಾರವನ್ನು ಮಾಡಿದಂತಹ ಮಹಾನುಭಾವರು ಟೀಕಾಕೃತ್ಪಾದರು. ಮುನಿತ್ರಯರು ಅಂತ ಕರೆಯೋದು ಶ್ರೀಮದಾಚಾರ್ಯರನ್ನು, ಮತ್ತು ಟೀಕಾಕೃತ್ಪಾದರನ್ನು, ಮತ್ತು ವ್ಯಾಸರಾಜರನ್ನು. ಅದರಲ್ಲೂ ಪ್ರಧಾನವಾದಂತಹದ್ದು
ಜಯತೀರ್ಥರ ಒಂದು ವಿಶೇಷ ಸೇವಾ. ಶ್ರೀಮದಾಚಾರ್ಯರ ವಾಕ್ಯಗಳ ಅರ್ಥ ಅವರಿಲ್ಲದೆ ಇದ್ದಿದ್ದರೆ ಖಂಡಿತ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಬರೆದಿದ್ದಾರೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಯಾಕೆ ಹಿಂಗೆ ಬರೆದಿದ್ದಾರೆ ಶ್ರೀಮದಾಚಾರ್ಯರು ಅಂತ ಗೊತ್ತಾಗಬೇಕಾದ್ರೆ ಅದು ಟೀಕಾಕೃತ್ಪಾದರ ಪರಮಾನುಗ್ರಹ ಇದ್ದರಷ್ಟೇ ಆಗೋದು. ಅಂತಹ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವದಲ್ಲಿ ವಿಶೇಷವಾಗಿ ಅವರ ಒಂದು ಸ್ಮರಣೆಯನ್ನು, ಅವರ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ, ಅವರ ಪ್ರೀತಿಯನ್ನು ಗಳಿಸೋದಕ್ಕೋಸ್ಕರವಾಗಿ, ಅವರ ಮಹಿಮಾಗಳ ಅತಿಶಯದ ಜ್ಞಾನವಾದರೆ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಅಂತ ಶ್ರೀಮದಾಚಾರ್ಯರ ವಾಕ್ಯ ಭಾಷ್ಯದಲ್ಲಿರುವಂಥದ್ದು. ಭಕ್ತಿಗೋಸ್ಕರವಾಗಿ ಪರಮಾತ್ಮನ ಮಹಿಮಾ ಹೇಳ್ತೀನಿ ಅಂತ ಹೊರಟಿರೋದು ಅಲ್ಲಿ ಆ ಬ್ರಹ್ಮಸೂತ್ರಗಳು. ಹಾಗೆ ಜಯತೀರ್ಥರಲ್ಲಿ ಇನ್ನೂ ಹೆಚ್ಚಿನ ಭಕ್ತಿ ನಮಗೆ ಪ್ರಾಪ್ತವಾಗಲಿ, ಶ್ರೀಮದಾಚಾರ್ಯದ್ದೇ ಇನ್ನೊಂದು ವಾಕ್ಯ, ಯಥಾ ದೇವೇ ತಥಾ ಗುರೌ. ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟೇ ಭಕ್ತಿಯನ್ನು ಗುರುಗಳಲ್ಲಿ ಮಾಡಲೇಬೇಕು, ಆವಾಗಷ್ಟೇ ಪರಮಾತ್ಮ ಪ್ರೀತನಾಗ್ತಾನೆ. ಆದ್ದರಿಂದ ಎಲ್ಲರಿಗೂ ಗುರುಗಳಾದಂತಹ ಮೂಲ ಪುರುಷರು ಗುರುಗಳು ಅಂತಂದರೆ ಬರೇ ಆಶ್ರಮ ಕೊಟ್ಟವರು ಅಷ್ಟೇ ಅಲ್ಲ ಗುರುಗಳು ಅನ್ನೋದು. ಗುರು ಶಬ್ದದ ಮುಖ್ಯ ಅರ್ಥ ಯಾವುದು ಅಂತಂದರೆ ಯಾರು ಜ್ಞಾನವನ್ನು ಕೊಡ್ತಾರೋ ಅವರು ಗುರುಗಳು. ಮುಖ್ಯ ಶಬ್ದಾರ್ಥ, ಗುರು ಶಬ್ದದ ಮುಖ್ಯ ಅರ್ಥ ಜ್ಞಾನ ಕೊಡುವವರು ಅಂತ ಅರ್ಥ. ಶರೀರ ಕೊಟ್ಟವರು ಗುರುಗಳು, ಪೀಠ ಕೊಟ್ಟವರು ಗುರುಗಳು, ಎಲ್ಲರೂ ಗುರುಗಳೇ. ಆದರೆ ಮುಖ್ಯ ಗುರುತ್ವ ಅನ್ನೋದು ಇರೋದೇನೆ ಜ್ಞಾನ ಕೊಡುವವರಲ್ಲಿ. ಅದರಿಂದ ಎಲ್ಲರ ಒಳಗಡೆ ನಿಂತು, ನಮಗೆ ಪ್ರಾಪ್ತರಾಗುವಂತಹ ಎಲ್ಲ ಗುರುಗಳ ಒಳಗಡೆ ನಿಂತು ಜ್ಞಾನ ಕೊಡುವವರು ಒಬ್ಬರು ಟೀಕಾಕೃತ್ಪಾದರೂ ಹೌದು. ಹಿಂದೆನೇ ಹೇಳಿದಂತೆ ಅವ್ರು ಇಲ್ಲದೇ ಇದ್ದಿದ್ದರೆ, ಅವರು ನಮ್ಮ ಮೇಲೆ ಕೃಪಾ ಮಾಡದೇ ಇದ್ದಿದ್ದರೆ, ಅವರ ಅವತಾರ ಮಾಡದೇ ಇದ್ದಿದ್ದರೆ ನಮಗೆ ಇವತ್ತು ಶ್ರೀಮದಾಚಾರ್ಯರ ಭಾವ, ಅವರ ವಾಕ್ಯಗಳ ಅರ್ಥ ನಮಗೆ ಇಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ, ಖಂಡಿತ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಮಹತ್ತರವಾದಂತಹ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದಂತಹ ಮಹನೀಯರು ಟೀಕಾಕೃತ್ಪಾದರು. ಅವರ ಮಹಿಮಾ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಅಂತ ಅವರ ಸ್ತೋತ್ರಗಳಲ್ಲಿ ಎಲ್ಲ ಕಡೆ ಅವರನ್ನು ಬೇಕಾದಷ್ಟು ವರ್ಣನೆಯನ್ನು ಮಾಡ್ತಾರೆ. ಸಾಕ್ಷಾತ್ ವ್ಯಾಸರಾಜರು ಕರ್ನಾಟಕ ರತ್ನಸಿಂಹಾಸನಾಧೀಶ್ವರರು. ಯೇಸು ಮುನಿಗಳಿದ್ದರೇನು ವ್ಯಾಸರಾಜ ಮಧ್ವಮತವನ್ನು ಉದ್ಧರಿಸಿದ ಅಂತ ದಾಸರಾಯರುಗಳು ಸ್ತೋತ್ರ ಮಾಡುವಂತಹ ಮಹಾನುಭಾವರು ವ್ಯಾಸರಾಜರು. ಅಂಥ ವ್ಯಾಸರಾಜರು ಜಯತೀರ್ಥರನ್ನು ಸ್ತೋತ್ರ ಮಾಡ್ತಾರೆ. ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ. ಏನು ಸ್ತೋತ್ರ ಅದು? ಎದುರಾರೈ ನಿನಗೆ ಸಮನಾರೈ, ಎದುರಾರೈ ಗುರುವೇ ಸಮನಾರೈ, ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ. ಯಾರು ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಯಾರು ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋರು? ನಿಮ್ಮ ಸಮಾನರು ಯಾರಿದ್ದಾರೆ ಸ್ವಾಮಿ? ಏನು ಮಹತ್ತರವಾದಂಥ ಕೆಲಸಗಳನ್ನು ಮಾಡಿರೋದು ನೀವು. ವ್ಯಾಸ ಸೂತ್ರಗಳೆವ ಮಂದರವನು ವೇದರಾಶಿ ಎಂಬ ಕ್ಷೀರ್ವಾರ್ದಿಯೊಳಿಟ್ಟು ಶ್ರೀ ಸರ್ವಜ್ಞರ ವಾಕ್ಪಾಶದಿಂದ ಸ್ತುತಿ ಭಾಸುರ ನ್ಯಾಯ ಸುಧೆ ಪಡೆದೆ ಯತೀಂದ್ರ. ಈ ಜಯತೀರ್ಥರ ಒಂದು ವಿಶೇಷ ಸಾಮರ್ಥ್ಯ ಎಂಥದ್ದಿದೆ ಅಂತ ಇಲ್ಲಿ ವ್ಯಾಸರಾಜರ ವರ್ಣನೆ ನೋಡ್ರಿ, ಎಷ್ಟು ಅದ್ಭುತವಾಗಿದೆ. ಸಮುದ್ರ ಮಥನದ ಕಥೆ ಎಲ್ರಿಗೂ ಗೊತ್ತು. ಆ ಮಂದರ ಪರ್ವತವನ್ನು ತಗೊಂಡು ಬಂದು ಇಡೋದಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ, ದೇವತೆಗಳ ಕೈಯಲ್ಲಿ ಪರಮಾತ್ಮನ ಅನುಗ್ರಹದಿಂದ ತಂದಿಟ್ಕೊಂಡ್ರು. ವಾಸುಕಿ ಎಂಬುವಂಥ ಹಗ್ಗ ಹಾಕೊಂಡ್ರು. ಒಂದು ಕಡೆ ದೇವತೆಗಳು, ಒಂದು ಕಡೆ ದೈತ್ಯರು
ನಿಂತ್ಕೊಂಡು ಮತ್ತೆ ಪರಮಾತ್ಮ ವಿಶೇಷ ರೂಪದಿಂದ ಕೂರ್ಮಾವತಾರನಾಗಿ ಅಜಿತನಾಮಕನಾಗಿ ಎಲ್ಲ ರೂಪದಲ್ಲಿ ನಿಂತು ದೇವತೆಗಳ ಕೈಯಿಂದ ಅಮೃತವನ್ನು ಹೊರಗಡೆ ಬರುವಂತೆ ಕಡಿದು ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡಿದ್ದು ಕ್ಷೀರಸಾಗರದಲ್ಲಿ. ಇಲ್ಲಿ ನೋಡ್ರಿ, ಜಯತೀರ್ಥರನ್ನು ಹೇಗೆ ಸ್ತೋತ್ರ ಮಾಡ್ತಾರೆ ವ್ಯಾಸರಾಜರು ಅಂತಂದರೆ, ವ್ಯಾಸಸೂತ್ರಗಳೆಂಬ ಮಂದರವನು, ಬ್ರಹ್ಮಸೂತ್ರಗಳೆಂಬುವಂತಹ ಮಂದರ ಪರ್ವತ, ವೇದರಾಶಿಗಳೆಂಬುವಂತಹ ಕ್ಷೀರಸಾಗರ, ಆ ಕ್ಷೀರಸಾಗರದಲ್ಲಿ ಶ್ರೀ ಸರ್ವಜ್ಞರ ವಾಕ್ಪಾಶದಿಂದ ವಾಕ್ಯಗಳು, ಶ್ರೀಮದಾಚಾರ್ಯರ ವಾಕ್ಯಗಳೆಂಬುವಂತಹ ಪಾಶ, ಇಷ್ಟರಿಂದ ನೀವೊಬ್ಬರೇ ಸುಧಾ ತೆಗೆದ್ರಿ. ನಿಮ್ಮ ಜೊತೆಗೆ ಯಾರಿಲ್ಲ ಸುಧಾ ತೆಗಿಯಕ್ಕೆ. ಮತ್ತೆ ಅಲ್ಲಿ ದೇವತೆಗಳು, ದೈತ್ಯರು, ಅಷ್ಟಿಷ್ಟೊಂದು ಜನ ಸೇರಿಕೊಂಡು ತೆಗೆದಂತಹ ಅಮೃತ, ಅದು ಏನು ಮಾಡ್ತದೋ ಅಮೃತ, ಬರೀ ದೇವತೆಗಳಿಗೆ ಮರಣ ಇಲ್ಲದಂತೆ ಅಥವಾ ಮುಪ್ಪಿಲ್ಲದಂತೆ ಅಷ್ಟೇ ಮಾಡ್ತು, ಅದು ಪರ್ಮನೆಂಟಾಗಲ್ಲ. ಆದರೆ ನೀವು ತೆಗೆದ ಸುಧಾ ಎಂಥದ್ದಿದೆಯಲ್ಲ ಇದು, ಈ ಸುಧಾ ಎಂಥದ್ದಪ್ಪ ಇದು ಅಂತಂದರೆ, ಇದು ಮೋಕ್ಷವನ್ನು ಕೊಡುವಂತಹ ಸುಧಾ ಇದು. ಆ ಅಮೃತ ಇದ್ರ ಮುಂದೆ ಏನು ಲೆಕ್ಕನೇ ಇಲ್ಲ, ಅಂಥ ಅಮೃತ ಇದು, ನೀವು ತೆಗೆದಂತಹ ಅಮೃತ. ಅಂತಹ ಅದ್ಭುತವಾದಂತಹ ಅಮೃತವನ್ನು ಅದು ಒಬ್ಬರೇ ತೆಗೆದಿದ್ದೀರಾ ಅಂತಂದರೆ ನಿಮಗೆ ಯಾರು ಸಮಾನ ಇರಿದ್ದಾರೆ ಸ್ವಾಮಿ? ನಿಮಗೆ ಯಾರು ಎದುರಿದ್ದಾರೆ? ಅದು ಎಂಥ ಸುಧಾ ಅಂತ ವರ್ಣನೆ ಮಾಡ್ತಾರೆ ವಿಷ್ಣುತೀರ್ಥರು, ಅದನ್ನು ಕೇಳಬೇಕು. ವನವಾಸ ಮುಖಂ ಯದವಾಪ್ತಿ ಫಲಂ ತದನಾರತಮತ್ರ ಹರಿಸ್ಮರಣಂ ಜಯತೀರ್ಥಕೃತೌ ಪ್ರವಣೋ ನ ಪುನರ್ ಭವಭಾಗ್ ಭವತೀತಿ ಮತಿರ್ಹಿ ಮಮ. ಎಂಥದ್ದದು? ವನವಾಸ ಮುಖಂ, ವನವಾಸಗಳನ್ನೇ ಮಾಡಿಕೊಂಡು ಕಾಡಲ್ಲೇ ಇದ್ಕೊಂಡು ಸನ್ಯಾಸದಿಂದ, ಗೃಹಾತ್ ಪ್ರವ್ರಜಿತ ಅಂತ ಭಾಗವತದಲ್ಲಿ ಹೇಳಿದಂತೆ ಮನೆ ಬಿಟ್ಟು ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಸನ್ಯಾಸದಿಂದ ವನವಾಸಗಳಲ್ಲಿ ಸಂಚಾರಗಳನ್ನು ಮಾಡಿಕೊಂಡು ಪರಮಾತ್ಮನನ್ನು ಚಿಂತನೆ ಮಾಡಿದರೆ ಯದವಾಪ್ತಿ ಫಲಂ, ಏನೊಂದು ಫಲ ಬರುತ್ತೋ, ಯಾವುದು? ಹರಿಸ್ಮರಣ ಎಂಬುವಂತಹ ಫಲ, ಪರಮಾತ್ಮನ ಚಿಂತನೆ, ಪರಮಾತ್ಮನ ಪ್ರಸಾದ ಎಂಬುವಂತಹ ಒಂದು ಪರಮಾನುಗ್ರಹ ಆಗತ್ತೋ, ಅದು ಜಯತೀರ್ಥಕೃತೌ. ಈ ಶ್ರೀಮದ ಜಯತೀರ್ಥರ ಈ ಒಂದು ಏನಿದೆ ಗ್ರಂಥದಲ್ಲಿ, ತದನಾರತಮತ್ರ, ಅನಾರತಂ, ಶೀಘ್ರವಾಗಿ ಕೆಲವೇ ಭಾಗಗಳನ್ನು, ಒಂದೊಂದು ಅಕ್ಷರಗಳನ್ನು ಓದಿದ್ರೆ ಸಾಕು, ಸುಧಾದಲ್ಲಿ ಅಷ್ಟೊಂದು ಫಲ ಬಂದುಬಿಡತ್ತೆ. ತದುತೋಪರತತ್ವ ಮಿಹೈಕ ಪದಾತ್, ಇಹ ಏಕ ಪದಾತ್, ಒಂದು ಪದ ಸುಧಾದಲ್ಲಿ, ಒಂದೇ ಒಂದು ಪದವನ್ನು ಭಕ್ತಿಯಿಂದ ಸರಿಯಾಗಿ ಕ್ರಮದಿಂದ ಓದಿದರೆ, ಏನು ವನವಾಸಗಳನ್ನು ಮಾಡಿಕೊಂಡು ಕಷ್ಟಪಟ್ಟು ಪರಮಾತ್ಮನ ಒಂದು ಪ್ರಸಾದವನ್ನು ಸಂಪಾದನೆ ಮಾಡೋದಕ್ಕೆ ಕಷ್ಟಪಡಬೇಕೋ, ಪಟ್ಟಿದ್ದರಿಂದ ಏನು ಫಲ ಬರಬೇಕೋ ಆ ಫಲ ಇಹ ಏಕ ಪದಾತ್, ಒಂದೇ ಪದದಿಂದ ಬರುತ್ತೆ. ಅಂಥ ಸುಧಾ. ಜಯತೀರ್ಥಕೃತೌ ಪ್ರವಣೋ ನ ಪುನರ್, ಯಾರು ಈ ಜಯತೀರ್ಥರ ಟೀಕಾಕೃತ್ಪಾದರ ಕೃತಿಗಳಲ್ಲಿ ಯಾರು ಮುಳುಗಿರ್ತಾರೋ, ಯಾರು ಅದನ್ನು ಆಸ್ವಾದನೆ ಮಾಡ್ತಾರೋ, ಅವರೇನಾಗ್ತಾರೆ? ನ ಪುನರ್ ಭವಭಾಕ್ ಭವತೀತಿ ಮತಿರ್ಹಿ ಮಮ. ನಾನು ನಿಶ್ಚಯ ಮಾಡ್ತೀನಿ, ನಾ ಗ್ಯಾರಂಟಿ ಕೊಡ್ತೀನಿ, ನನ್ನ ಬುದ್ಧಿ, ಜ್ಞಾನಿಗಳ ಬುದ್ಧಿ ಅಂತಂದರೆ ಅದು ಯಾವತ್ತೂ ತಪ್ಪಿರಲ್ಲ. ಅದೇ ಅಪರೋಕ್ಷ ಜ್ಞಾನಿಗಳ ಒಂದು ಮಹತ್ವ. ಅವ್ರ ಬುದ್ಧಿ ಯಾವತ್ತೂ ತಪ್ಪಿನ ಮಾರ್ಗದಲ್ಲಿ ಹೋಗೋದೇ ಇಲ್ಲ, ಅವ್ರದ್ದು ಭ್ರಾಂತಿ ಅನ್ನೋದು ಇರೋದೇ ಇಲ್ಲ ಅಪರೋಕ್ಷ ಜ್ಞಾನಿಗಳಿಗೆ. ಏನೋ ತಪ್ಪು ತಿಳ್ಕೊಂಡ್ಬಿಟ್ಟೆ ಅನ್ನೋಂಥ ಪ್ರಸಂಗನೇ ಇರೋದಿಲ್ಲ ಅವ್ರಿಗೆ. ಅವರು ನನ್ನ ಬುದ್ಧಿಯನ್ನು ಹೇಳ್ಕೊಳ್ತಾ ಇದ್ದಾರೆ. ಏನು? ಯಾರು ಈ ಜಯತೀರ್ಥರ ಕೃತಿಯಲ್ಲಿ ಪ್ರವಣ, ಯಾರು ಮುಳುಗಿ ಅದನ್ನು ಆಸ್ವಾದಿಸ್ತಾ ಇರ್ತಾರೋ ಅವರು ನ ಪುನರ್ಭವ ಭಾಗ್ಭವತಿ, ಅವರು ಮತ್ತೆ ಇನ್ನೊಂದು ಸರ್ತಿ ಸಂಸಾರಿಗಳಾಗೋದಿಲ್ಲ, ಭವವನ್ನು ಅನುಭವಿಸೋದೇ ಇಲ್ಲ. ಅಂಥ ಅದ್ಭುತವಾದಂಥ ಸುಧಾ ಇದು, ಅಂಥ ಅಮೃತ ಇದು. ಏನು ಕ್ಷೀರಸಾಗರದಲ್ಲಿ ತೆಗೆದರೂ ಅಮೃತ, ಅದು ಯಾವ ದೇವತೆಗಳಿಗೂ ಮೋಕ್ಷವನ್ನು ಕೊಡಲಿಲ್ಲ ಆ ಅಮೃತ. ಈ ಅಮೃತ ಅಂಥದ್ದಲ್ಲ. ಇದನ್ನು ಯಾರು ಆಸ್ವಾದನೆ ಮಾಡ್ತಾರೋ, ಇದರ ಒಂದು ಬಿಂದು ಆಸ್ವಾದನೆ ಮಾಡಿದರೆ ಸಾಕು. ತದಿಹೈಕ ಪದಾತ್, ಒಂದೇ ಒಂದು ಬಿಂದು, ಒಂದು ಪದ,
ಅದನ್ನು ಆಸ್ವಾದನೆ ಮಾಡಿದರೆ ಸಾಕು, ಪರಮಾತ್ಮನ ಅಷ್ಟು ಅನುಗ್ರಹವನ್ನು ತಂದುಕೊಟ್ಟು ನ ಪುನರ್ಭವ ಭಾಕ್ ಭವತೀತಿ ಮತಿರ್ಹಿ ಮಮ. ಇಡೀ ವೇದಗಳನ್ನು, ಸಮಗ್ರ ವೇದಶಾಸ್ತ್ರಗಳನ್ನು ನಿಗಮೈರ್ ಅವಿಭಾವ್ಯ ಮಿದಂ ವಸುಯತ್, ಈ ಸಂಪತ್ತೇನಿದೆ ಇದು, ಈ ವಸುಗಳನ್ನು ಈ ಸಂಪತ್ತನ್ನು ಏನು ವೇದಗಳನ್ನೆಲ್ಲ ಓದಿ ಶ್ರೀ ಸೂಕ್ತಗಳು, ಆ ಸೂಕ್ತಗಳು, ಸಂಪತ್ತು ಕೊಡುವಂಥ ಸೂಕ್ತಗಳು ಬೇಕಾದಷ್ಟಿದೆ, ಅದೆಲ್ಲವನ್ನು ನಿರಂತರ ಭಾಗ್ಯ ಸೂಕ್ತಗಳಿರ್ಬೋದು, ಎಲ್ಲವನ್ನು ಪಾರಾಯಣ ಮಾಡಿ 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 ಅದನ್ನು ಪುನಶ್ಚರಣೆಗಳನ್ನು ಮಾಡಿ ಅದನ್ನು ಹೋಮಗಳನ್ನು ಮಾಡಿ ನಿರಂತರ ಸಮಗ್ರ ವೇದಾಧ್ಯಯನ ಮಾಡಿ ಏನೊಂದು ಸಂಪತ್ತನ್ನು ಪಡಿಬಹುದೋ ಅದು ಸುಗಮಂ ಪದಮೇಕ ಪದಾದಪಿ ತತ್. ಸುಗಮಂ ಪದಂ, ಇನ್ನು ಸುಲಭವಾದ ಮಾರ್ಗ ಯಾವುದಪ್ಪ ಆ ಸಂಪತ್ತನ್ನು ಪಡೆಯೋದಕ್ಕೆ? ಅಂದರೆ ಬರೀ ಮೋಕ್ಷ ಕೊಡೋದಲ್ಲ, ಇದು ಐಹಿಕವನ್ನು ಕೊಡುತ್ತೆ. ಯಾಕೆ? ಆ ಕ್ಷೀರಸಾಗರದಲ್ಲಿ ಬಂದ ಅಮೃತ ಇಂದ್ರಾದಿ ದೇವತೆಗಳಿಗೆ ಐಹಿಕ ಸಂಪತ್ತನ್ನು ಕೊಡ್ತು. ಅವರ ರಾಜ್ಯ ಮತ್ತೆ ಪುನಃ ಇಂದ್ರದೇವರ ಆ ಒಂದು ಸ್ಥಾನ ಅಮರಾವತಿ ಮತ್ತೆ ಸಿಗುವಂತೆ ಮಾಡಿತು ಆ ಅಮೃತ. ಹಾಗೆ ಈ ಜಯತೀರ್ಥರ ಅಮೃತ ಏನು ಮಾಡುತ್ತೆ? ಸಮಗ್ರ ವೇದಗಳನ್ನು ಓದಿ ತಪಸ್ಸು ಮಾಡಿ ಏನೊಂದು ಸಂಪತ್ತನ್ನು ಪಡಿಬೋದು, ಐಶ್ವರ್ಯವನ್ನು ಪಡಿಬಹುದೋ ಆ ಐಶ್ವರ್ಯವನ್ನು ಸುಲಭವಾಗಿ ಸುಗಮಂ ಪದಂ, ಇನ್ನು ಸುಲಭವಾದ ಮಾರ್ಗದಲ್ಲಿ ಏಕ ಪದಾತ್, ಒಂದೇ ಒಂದು ಪದದಿಂದ ಅಷ್ಟೂ ಸಂಪತ್ತನ್ನು ಪಡಿಬಹುದು. ಅಂತಹ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ ಭವಭಾಗ್ ಭವತೀತಿ ಮತಿರ್ಹಿ ಮಮ. ಪ್ರತಿಯೊಂದು ಶ್ಲೋಕದಲ್ಲಿ ಈ ವಾಕ್ಯ ಅಂತ ಇದ್ದಾರೆ. ಯಾರೀ ಸುಧಾವನ್ನು ಓದ್ತಾರೋ ಭಕ್ತಿಯಿಂದ ಅವರಿಗೆ ಮತ್ತೆ ಪುನಃ ಸಂಸಾರ ಅನ್ನೋದು ಸಿಗೋದಿಲ್ಲ, ಬರೋದಿಲ್ಲ. ಮತ್ತಿನ್ನೇನು? ಯದಲಭ್ಯಮನೈಕ ಭವೈ ಸ್ವಗುರೋ ಸುಪದಂ ಸ್ವಪದಂ ತದಿಹೈಕ ಪದಾತ್. ಯದಲಭ್ಯಂ ಅನೇಕ ಭವೈಹಿ, ಈ ಸಂಸಾರದಲ್ಲಿ ಯಾರಿಂದ ಅನೇಕ ಜನರಿಂದ ಹೊಂದಕ್ಕಾಗೋದಿಲ್ವೋ ಏನು? ಸ್ವಗುರೋಹೋ ಸುಪದಂ, ಸ್ವಗುರೋಹೋ ತನ್ನ ಗುರುಗಳ ಪಾದವನ್ನು ಹೊಂದೋದು ಅನ್ನೋದು, ಗುರುಗಳು ಸಿಗೋದು ಅನ್ನೋದು ತುಂಬ ಕಷ್ಟ ರೀ. ಸುಲಭಕ್ಕೆ ಸಿಗೋದಿಲ್ಲ ಗುರುಗಳು. ಸಿಕ್ಕವರೆಲ್ಲ ಗುರುಗಳಾಗಲ್ಲ. ಎಲ್ಲ ಉಪದೇಶ ಮಾಡುವವರು, ಚೆನ್ನಾಗಿ ಮಾತಾಡುವವರೆಲ್ಲ ಗುರುಗಳಾಗಲ್ಲ. ಯಾರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಪರಮಾತ್ಮನ ಹಾದಿಗೆ ಕರ್ಕೊಂಡು ಹೋಗ್ತಾರೋ, ಸನ್ಮಾರ್ಗದಲ್ಲಿ ನಮ್ಮನ್ನು ಇಡ್ತಾರೋ ಅಂತಹ ತತ್ವಜ್ಞಾನವನ್ನು ಕೊಟ್ಟು ಸರಿಯಾದ ವರ್ಣಾಶ್ರಮೋಚಿತವಾದಂತಹ ಜ್ಞಾನವನ್ನು ನಮಗೆ ತಿಳಿಸಿ ವರ್ಣಾಶ್ರಮ ಕ್ರಮದಲ್ಲಿ ಉಚಿತವಾದಂತಹ ಮಾರ್ಗದಲ್ಲಿ ನಮ್ಮನ್ನು ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಾರಲ್ಲ ಅವರೇ ಗುರುಗಳು. ಎಲ್ಲ ಉಪನ್ಯಾಸ ಮಾಡುವವರು ಅಥವಾ ಎಲ್ಲ ಚೆನ್ನಾಗಿ ಮಾತಾಡುವವರು, ಪಾಠ ಹೇಳುವವರು ಗುರುಗಳಾಗಬೇಕು ಅಂತಿಲ್ಲ. ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡುವವರು, ಅಂದರೆ ನಮಗೆ ಚೆನ್ನಾಗಿ ಸಾಧನೆಯನ್ನು ಮಾಡಿಸಿ ಪರಮಾತ್ಮನ ಮಾರ್ಗದಲ್ಲಿ ಯಾರು ಕರ್ಕೊಂಡು ಹೋಗ್ತಾರಲ್ಲ, ನಮಗೆ ಬಂದ ಸಂಶಯಗಳನ್ನು ಪರಿಹಾರ ಮಾಡಿ ತತ್ವಜ್ಞಾನವನ್ನು ಕೊಡ್ತಾರಲ್ಲ ಅವರನ್ನು ಗುರುಗಳು ಅಂತ ಕರೀತಾರೆ. ಅಂತಹ ಒಳ್ಳೆ ಗುರುಗಳು ಸಿಗೋದು ಅನ್ನೋದೇನಿದೆಯಲ್ಲ ಅದು ತುಂಬ ಕಷ್ಟ. ಯಾಕೆ? ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುಗಳಲ್ಲಿ ಒಂದಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ. ಅವ್ರು ಹೇಗಿರಬೇಕು? ಶ್ರೋತ್ರಿಯಂ, ಮೊದಲು ಶ್ರೋತ್ರಿಯನಾಗಿರಬೇಕು. ವೇದ ವಿಹಿತವಾದಂತಹ ಸದಾಚಾರಗಳಿಂದ ಯುಕ್ತನಾಗಿರಬೇಕು. ಹಾಗಂದ್ರಂಗೆ ಇರೋರು ಇರಬಾರ್ದು, ಗುರುಗಳಲ್ಲ ಅವರು. ಮೊದಲು ಸದಾಚಾರ ಇರಬೇಕು ಅವರಲ್ಲಿ. ಗುರುಗಳಾಗಬೇಕಾದ್ರೆ ಸದಾಚಾರ ಸಂಪನ್ನರಾಗಿರಬೇಕು. ಶ್ರೋತ್ರಿಯನಾಗಿರ್ಬೇಕಂದ್ರೆ ಶಾಸ್ತ್ರಾರ್ಥಗಳನ್ನು ಓದ್ಕೊಂಡು ತಿಳ್ಕೊಂಡಿರುವವನಾಗಿರಬೇಕು ಶ್ರೋತ್ರಿಯ. ಮತ್ತು ಬ್ರಹ್ಮನಿಷ್ಠಂ, ಪರಮಾತ್ಮನಲ್ಲಿ ನಿಷ್ಠನಾಗಿರಬೇಕು. ತನ್ನ ಸರ್ವ ಇಂದ್ರಿಯಗಳನ್ನು, ಮನಸ್ಸನ್ನು ಪರಮಾತ್ಮನ ಕಡೆ ಇಟ್ಟಿರುವವರಾಗಿರಬೇಕು ಅವರು ಗುರುಗಳು ಅಂತಂದರೆ. ಇಂದ್ರಿಯ ನಿಗ್ರಹಾದಿಗಳಿರಬೇಕು ಗುರುಗಳಿಗೆ. ಬರೀ ಉಪನ್ಯಾಸ ಇರೋದು, ಪುರಾಣ ಇರೋದು ಹೇಳೋದಕ್ಕೆ, ಬದನೆಕಾಯಿ ಇರೋದು ತಿನ್ನೋದಕ್ಕೆ ಅಂತ ಅನ್ನೋದು ಅಲ್ಲ ಅದು. ತಾವು ಸದಾಚಾರ ಸಂಪನ್ನರಾಗಿ ಕಾಯ ವಾಚ ಮನಸ ಆರ್ಜವದಿಂದ ಪರಮಾತ್ಮನನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ತಮ್ಮ ಸರ್ವೇಂದ್ರಿಯಗಳನ್ನು ಪರಮಾತ್ಮನ ಕಡೆಗೆ ಅರ್ಪಣೆ ಮಾಡಿಕೊಂಡು ಯಾರಿರ್ತಾರಲ್ಲ ಅವರು ಗುರುಗಳು. ಅಂತಹ ಗುರುಗಳು ಸಿಗೋದು ಕಷ್ಟ ಲೋಕದಲ್ಲಿ. ಸುಲಭಕ್ಕೆ ಸಿಗಲ್ಲ ಗುರುಗಳು, ಕಷ್ಟಪಡಬೇಕು ಗುರುಗಳು ಸಿಗೋದಕ್ಕೆ. ಆ ಸಿಕ್ಕ ಗುರುಗಳಿಂದ ಪ್ರಸಾದ ಆಗಬೇಕಾದ್ರೆ ಮತ್ತೆ ಕಷ್ಟಪಡಬೇಕು, ಅವರ ಸೇವಾ ಆಗಬೇಕು. ಆ ಗುರುಗಳ ಮನಸ್ಸಿಗೆ ನೋವಾಗಬಾರ್ದು. ಎಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ.
ಎಷ್ಟು ಕಷ್ಟ ಇದೆ ಒಂದು ಗುರುಗಳ ಪ್ರಸಾದವನ್ನು ಪಡ್ಕೊಳ್ಬೇಕು ಅಂತಂದರೆ. ಆ ಎಲ್ಲ ಗುರುಪ್ರಸಾದ ಅನ್ನೋದೇನಿದೆ ಅದು ಆ ಪ್ರಸಾದದಿಂದ ಸಿಗೋದು ಸ್ವಪದಂ, ನಮ್ಮ ಸ್ವಸ್ವರೂಪ ಆನಂದ ಆವಿರ್ಭಾವ ಅಪರೋಕ್ಷ ಜ್ಞಾನ, ನಮ್ಮ ಮೋಕ್ಷ ಸ್ಥಾನ. ಇದು ತದಿಹೈಕ ಪದಾತ್, ಒಂದೇ ಪದದಿಂದ ಸಿಗತ್ತೆ. ಒಂದು ಪದ ಇಷ್ಟೆಲ್ಲ ಫಲವನ್ನು ಕೊಡುತ್ತೆ. ನಮಗೆ ಸರಿಯಾದ ಗುರುಗಳನ್ನು ಹೊಂದಿಸತ್ತೆ, ಆ ಗುರುಗಳಲ್ಲಿ ಭಕ್ತಿ ಕೊಡಿಸತ್ತೆ, ಅವರ ಸೇವಾ ಮಾಡಿಸತ್ತೆ, ಅವರಿಂದ ಪ್ರಸಾದವನ್ನು ಕೊಡಿಸತ್ತೆ. ಆ ಪ್ರಸಾದದಿಂದ ನಮ್ಮ ಸ್ವಸ್ವರೂಪ ಆನಂದ ಆವಿರ್ಭಾವ ರೂಪವಾದಂಥ ಮೋಕ್ಷವನ್ನು ಕೊಡಿಸತ್ತೆ. ಏಕಪದಾತ್, ಒಂದೇ ಒಂದು ಪದದಿಂದ. ಅಂತಹ ಸುಧಾ, ಇಂತಹ ಸುಧಾ, ಇಂತಹ ಅಮೃತ ಯಾರು ತೆಗಿಯಕ್ಕೆ ಸಾಧ್ಯ ನಿಮ್ಮನ್ನು ಬಿಟ್ಟು? ಅದಕ್ಕೆ ಹೇಳ್ತಾ ಇದ್ದಾರೆ, ಎದುರಾರೈ ಗುರುವೇ ಸಮನಾರೈ. ನಿಮಗೆ ಯಾರು ಸ್ವಾಮಿ ಎದುರು? ನಿಮಗೆ ಯಾರು ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ? ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮವಾದ ಗಡನೆಯ ಕೇಳುತ್ತ ನುಡಿ ಮುಂದೋಡದೆ ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು ಅಡವಿಯಲಡಗೊರು ನಿಮ್ಮ ಭೀತಿಯಲ್ಲಿ. ಏನು ನಿಮ್ಮ ಧ್ವನಿ, ಮೇಘ ಗಂಭೀರವಾದಂತಹ ಆ ಒಂದು ವಾಕ್ಯಗಳು, ಎಷ್ಟು ಅರ್ಥಗರ್ಭಿತವಾದಂತಹ ವಾಕ್ಯಗಳು. ಅಂತಹ ಅದ್ಭುತವಾದಂತಹ ಆ ವಾಕ್ಸರಣಿ, ವಿದ್ಯಾರಣ್ಯರಂತಹ ಮಹಾನುಭಾವರು, ರಾಜಗುರುಗಳು, ಏನು ಇಡೀ ಭೂಮಂಡಲ ಖ್ಯಾತಿಯನ್ನು ಹೊಂದಿದಂತಹ ವ್ಯಕ್ತಿ ಅವರು. ಅಂತಹವರು ನಿಮ್ಮ ವಾಕ್ಯ ಕೇಳಿ ನಡುಗು ಹೋದರು, ಗಡಗಡ ನಡುಗು ಹೋದರು. ಏನದು ಸಾಮರ್ಥ್ಯ, ಆ ವಾಕ್ಯಗಳ ಆ ಗಾಂಭೀರ್ಯ. ಸಾಮಾನ್ಯವಾಗಿ ಲೋಕದಲ್ಲಿ ಹೇಗಿರುತ್ತೆ ವರ್ತನೆಗಳು, ಒಬ್ಬ ದೊಡ್ಡ ವ್ಯಕ್ತಿ ಬಂದ ಅಂತಂದರೆ ಹಾಗೆ ನಡುಗುತ್ತಾರೆ ಬೇರೆ ಜನಗಳೆಲ್ಲರೂ. ನಿಮ್ಮ ಆ ಒಂದು ಶ್ರೀಮದಾಚಾರ್ಯರ ಅನುಗ್ರಹದ ಒಂದು ಬಲ ನಿಮ್ಮಲ್ಲಿ ಎಷ್ಟಿತ್ತು ಅಂತಂದರೆ, ಅಂತಹ ರಾಜಗುರುಗಳ ಮುಂದೇನು ನಿಮ್ಮ ಗರ್ವ ಅಥವಾ ನಿಮ್ಮ ಒಂದು ಆ ಸ್ಥಾನಕ್ಕೆ ಕಿಂಚಿತ್ತೂ ಚ್ಯುತಿ ಬರದೇ ಇರುವಂತೆ ಶ್ರೀಮದಾಚಾರ್ಯರ ಮಹಿಮಾವನ್ನು ಎತ್ತಿ ಹಿಡಿಯುವಂತಹ ಒಂದು ಆ ವಾಕ್ಸರಣಿ, ಆ ವಾಕ್ಯದಲ್ಲಿ ಇರುವಂತಹ ಗಡಸುತನ ಏನಿದೆ, ಆ ಗಾಂಭೀರ್ಯ, ಅದನ್ನು ಕೇಳಿದ್ರೆ ಸಾಕು ಪ್ರತಿವಾದಿಗಳು ಓಡಿ ಹೋಗ್ಬಿಡ್ತಾರೆ. ಇನ್ನು ಆಮೇಲೆ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡು ವಾದ ಮಾಡೋದು ಎಲ್ಲ ಆಮೇಲೆ. ನಿಮ್ಮ ಧ್ವನಿ ಕೇಳಿದ್ರೆ ಸಾಕು ಅವರ ಸರ್ವಸ್ವವೂ ಹೋಗಿಬಿಡುತ್ತೆ ಅವರದ್ದು. ಅದೇ ಆಗಿದ್ದು ವಿದ್ಯಾರಣ್ಯರ ಜೊತೆಯಲ್ಲಿ. ಬಂದು ಮಾತಾಡಬೇಕಾದ್ರೇನೆ ಕೋರ್ಭವಾನ್ ಅಂತ ಮಾತಾಡಬೇಕಾದ್ರೆ ದೋಷ. ಕೋರ್ಭವಾನ್ ಬೇಕು ಅಂತ ಬುದ್ಧಿಪೂರ್ವಕ, ಅವರೇನು ತತ್ವಜ್ಞಾನ ಇಲ್ಲದೆ ಇರೋರು ಏನಲ್ಲ, ಓಡ್ ವಿದ್ವಾಂಸರು, ತಪ್ಪು ಮಾತಾಡುವಂಥವ್ರಲ್ಲ, ಉದ್ದೇಶಪೂರ್ವಕವಾಗಿ ಮಾತಾಡಿದ್ದು ಕೋರ್ಭವಾನ್. ಅದಕ್ಕೆ ಹೇಗಿರಬೇಕು ಉತ್ತರ ಇವ್ರದ್ದು? ಸಪೋಹಂ ಅಂತಂದು ತಿರುಗಿಸಿ ಉತ್ತರ ಇವ್ರದ್ದು. ಅವನು ಇವ್ರ ವಾಕ್ಯದಲ್ಲಿ ದೋಷ ಹೇಳ್ತಾನೆ, ರೇಫಕ್ಕಹ. ಹಾಗೆ ಮಾತಲ್ಲೇ ವಾಕ್ಯಾರ್ಥ ಇವರದ್ದು. ಅದನ್ನೇ ವ್ಯಾಸರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಧ್ವನಿ ಏನಿದೆ ಅದು, ಆ ಧ್ವನಿನಲ್ಲೇನೆ ಸರ್ವಶಾಸ್ತ್ರಾರ್ಥ ಸಂಗ್ರಹ, ಪರವಾದಿ ನಿಗ್ರಹ ಅನ್ನೋದು ಆ ವಾಕ್ಯದಲ್ಲೇ ಇದೆ. ನಿಮ್ಮ ಮಾತಲ್ಲಿ ಹೊರಗಡೆ ಬರೋದ್ರಲ್ಲೇ ಇದೆ, ಒಂದೊಂದು ಅಕ್ಷರದಲ್ಲಿದೆ. ಉತ್ತರ ಕೊಟ್ಟಿದ್ದೇ ಖಂಡನ ರೂಪವಾಗಿ ಸಪೋಹಂ ಅಂತ. ಅವನಿಗೆ ಅರ್ಥ ಆಗಲಿಲ್ಲ, ಅವನು ದೋಷ ಇದೆ ಅಂತ ತಿಳ್ಕೊಂಡು ರೇಫಕ್ಕಹ ಅಂತಂದರು. ಅದಕ್ಕೆ ವಾಪಸ್ ಉತ್ತರ ಕೊಡ್ತಾರೆ, ತ್ವಯ ಅಪಹೃತಃ, ನೀ ಆಡಿರೋದು ತಪ್ಪು. ಕೋರ್ಭವಾನ್ ಅಂದ ಕೋಭವಾನ್ ಅನ್ಬೇಕು, ಕೋರ್ಭವಾನ್ ಅಂತ ಇದ್ದೀರಾ, ಯಾಕೆ ರೇಫ ಎಕ್ಸ್ಟ್ರಾ ಹಾಕಿದ್ರಿ? ಹೇಗಿದೆ ಆ ವಾಕ್ಸರಣಿ? ಜಯತೀರ್ಥರ ವಾಕ್ಸರಣಿ ಅಂದರೆ ಅದು ಹೀಗಿರುತ್ತೆ. ಹಾಗಂತ ತುಂಬ ಕಷ್ಟನಾ? ಕ್ಲಿಷ್ಟವಾದ ವಾಕ್ಯಾರ್ಥಗಳ ಇಲ್ಲ. ಮತ್ತೇನು? ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಳಂಗಳ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ. ಇದೆಂಥವರು ನೀವು? ಅಮಿತ ದ್ವಿಜಾವಳಿ, ಸಮಗ್ರ ದ್ವಿಜಾವಳಿ. ದ್ವಿಜ ಅಂತಂದರೆ ಎರಡು ಸರ್ತಿ ಹುಟ್ಟೋದು ಅಂತ, ಅಂದರೆ ಬ್ರಾಹ್ಮಣರ ಕುಲ, ಸಮಗ್ರ ಬ್ರಾಹ್ಮಣರ ಕುಲಕ್ಕೆ. ದ್ವಿ ಅಂತಂದರೆ ಅಲ್ಲೂ ದ್ವೈತವನ್ನು ಹೇಳೋದು ಅಂತ. ದ್ವಿಜ ದ್ವಿ ದ್ವೈತವನ್ನು ಹೊಂದುವವರು, ಅನುಸರಿಸುವವರು. ಯಾರ್ಯಾರಿಗೆ ಈ ಪರವಾದಗಳು ಸರಿಯಿಲ್ಲ ಅಂತ ಅನ್ನಿಸ್ತಾ ಇತ್ತೋ ಮನಸ,
ಅಂತಹ ಎಲ್ಲ ಶ್ರೀಮದಾಚಾರ್ಯರ ಭಕ್ತರಿಗೆ ಆ ಒಂದು ಪಂಥವನ್ನು ಅನುಸರಿಸಬೇಕು ಅಂತ ಸ್ವಾಭಾವಿಕವಾದಂತಹ ಸಾತ್ವಿಕರು ಅಂತ ಏನಿದ್ರು ಅವರೆಲ್ಲರಿಗೆ ಅವರುಗಳೆಂಬುವಂತಹ ಕುಮುದಗಳನ್ನು ಕಮಲಗಳನ್ನು ಅರಳಿಸಿದವರು ನೀವು. ಚಂದ್ರನಂತೆ, ಚಂದ್ರನ ಬೆಳದಿಂಗಳು ತಾಪ ಇರೋದಿಲ್ಲ, ಅದು ಪ್ರಶಾಂತವಾಗಿರುತ್ತೆ, ತಣ್ಣಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗತ್ತೆ. ಅಂತಹ ಕುಮುದಗಳು ಅರಳೋದೇ ರಾತ್ರಿಯ ಚಂದ್ರನ ಬೆಳಕಲ್ಲಿ. ಅಂತಹ ಈ ಸಜ್ಜನರೆಂಬುವಂತಹ ಕಮಲ ಕುಮುದಗಳನ್ನು ಅರಳಿಸಿದವರು ಚಂದ್ರನಂತೆ. ಅಷ್ಟು ಸುಲಭವಾದ ವಾಕ್ಯಗಳು, ಸರಳವಾದ ವಾಕ್ಸರಣಿ, ಎಷ್ಟು ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಸೌಜನ್ಯತೆ. ವಿಶ್ಲೇಷಣೆ ಮಾಡೋದು ಅನ್ನೋದು ಎಲ್ರಿಗೂ ಬರಲ್ಲ, ಅದಕ್ಕೊಂದು ಸೌಜನ್ಯತೆ ಬೇಕು ಮೊದಲು. ಅಂತಹ ಒಂದು ಸಮಾಧಾನವಾದಂಥ ಸೌಜನ್ಯತೆಯಿಂದ ಗ್ರಂಥವನ್ನು ಬರಿಬೇಕಲ್ಲ. ಮಾತಾಡೋದಕ್ಕೆ ಕಷ್ಟಪಡ್ತೀವಿ ರೀ, ಒಂದು 4 ಅಕ್ಷರ ಎಕ್ಸ್ಟ್ರಾ ಆಡಬೇಕು ಅಂತಂದರೆ ಅಯ್ಯೋ ಇಷ್ಟಕ್ಕೆ ಅರ್ಥ ಆಗಲ್ವಾ ಅಂತ ಸಿಟ್ಟು ಬರುತ್ತೆ. ಅಂಥದ್ದು ಇಡೀ ಒಂದು ಗ್ರಂಥದಲ್ಲಿ ಬರೆದು ಅಷ್ಟು ಸರಳವಾದಂಥ ವಾಕ್ಯಗಳಿಂದ ಬರೆದು ಅದನ್ನು ನಮ್ಮಂತಹ ದಡ್ಡರಿಗೆ ಅರ್ಥವಾಗುವಂತೆ ಅದನ್ನು ತಿಳಿಸ್ಕೊಡ್ಬೇಕು ಅನ್ನುವಂತಹ ಆ ಒಂದು ಕೃಪಾ ಬುದ್ಧಿ ಇದೆಯಲ್ಲ. ಎದುರಾರೈ ಗುರುವೇ ಸಮನಾರೈ. ನಿಮಗೆ ಯಾರು ಸ್ವಾಮಿ ಎದುರು? ನಿಮ್ಗೆ ಯಾರು ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋ? ಈ ಕೃಪಾ ಬುದ್ಧಿಯಲ್ಲೂ ನಿಮಗೆ ಯಾರು ಎದುರಾಗುವಂಥವ್ರು ಯಾರೂ ಇಲ್ಲ. ಅಂದರೆ ನಿಮ್ಮಂಥ ಕೃಪಾ ಉಳ್ಳವರು ಬೇರೆ ಇಲ್ಲ ಯಾರು. ಅಷ್ಟು ಕೃಪಾ ನಿಮಗೆ ಸಜ್ಜನರ ಮೇಲೆ, ಅಂತ ನಮ್ಮಂತಹ ಮಂದ ಬುದ್ಧಿಗಳ ಮೇಲೆ ಇಷ್ಟು ಕೃಪಾ ಮಾಡಿದಂತಹ ಜಯತೀರ್ಥರೇ, ನಿಮ್ಮನ್ನು ಏನಂತ ಸ್ತೋತ್ರ ಮಾಡೋಣ. ಅಂತಹ ಅದ್ಭುತವಾದಂತಹ ಸುಧಾವನ್ನು ತೆಗೆದುಕೊಟ್ಟಂತಹವರು ನೀವು. ಏನು ಸುಮ್ಮನೆ ಸಾಮಾನ್ಯವಲ್ಲ ಅದು, ಎಷ್ಟು ದೊಡ್ಡ ತಪಸ್ಸು ಗೊತ್ತಾ ಅದು. ಟೀಕಾರಾಯರು ಮಾಡಿದಂತಹ ತಪಸ್ಸು ಅದು. ಇವತ್ತು ನಾವು ಹೇಗಂದ್ರಂಗೆ ಅವರ ಗ್ರಂಥಗಳನ್ನು ಕಿಂಚಿತ್ತೂ ಬೆಲೆ ಇಲ್ಲದೆ ಆ ಗ್ರಂಥಕ್ಕೆ ಓದ್ತೀವಿ. ಅದು ಪರಮಾತ್ಮನ ಸೇವಾ, ಶ್ರೀಮದಾಚಾರ್ಯರ ಸೇವಾ ಅಂತ ಅವರು ಎಂಥ ತಪಸ್ಸು ಮಾಡಿ ಆ ಗ್ರಂಥವನ್ನು ಬರೆದಿರೋದು. ಎರಗೋಳದ ಗುಹಾದಲ್ಲಿ ಕೂತ್ಕೋಬೇಕು. ಸಾಮಾನ್ಯ ಬಹುಶಃ ಎಲ್ಲರೂ ನೋಡಿರ್ಬೋದು ಎರಗೋಳದ ಗುಹಾ ಹೇಗಿರಬಹುದು ಅಂತ. ಏನೂ ಇಲ್ಲ, ಬಿಸಿಲು ಬರಡು ಅಂತಂದರೆ ಗುಲ್ಬರ್ಗ ಪ್ರಾಂತ್ಯ ಅದು. ಆ ಗುಲ್ಬರ್ಗ ಪ್ರಾಂತ್ಯಕ್ಕೆ ಇರೋ ಹೆಸರೇ ಇನ್ನೊಂದು ಯಾವುದು ಅಂದರೆ ಕಲಬುರ್ಗಿ. ಬರೀ ಕಲ್ಲು, ಎಲ್ಲೆಲ್ಲಿ ನೋಡಿದ್ರೂ ಕಲ್ಲು. ಭೂಮಿ ಆಗಿದ್ರೆ 1.5 ಅಡಿ ಕಲ್ಲು ಸಿಗತ್ತೆ, ಅಂಥ ಪ್ರದೇಶ ಅದು. ಅಲ್ಲಿ ಸೂರ್ಯನ ಪರಮಾನುಗ್ರಹ ಬೇರೆ ಅಲ್ಲಿ ತುಂಬ ಜಾಸ್ತಿ. ಯಾಕಂದರೆ ಅಲ್ಲೇ ಹತ್ತಿರ ಕೃಷ್ಣಾ ನದಿ ತೀರ ಛಾಯಾ ಅಂತ ಒಂದು ಪ್ರದೇಶ ಇದೆ. ಹೆಂಡತಿ ಮೇಲೆ ತುಂಬ ಕೃಪೆ ಸೂರ್ಯನಿಗೆ. ವಿಪರೀತ ಬಿಸಿಲು ಆ ಪ್ರಾಂತ್ಯದಲ್ಲಿ, ತಡ್ಕೊಳ್ಳೋಕ್ಕೆ ಆಗಲ್ಲ ಬಿಸಿಲನ್ನು. ಅಂಥ ಬಿಸಿಲಲ್ಲಿ ಆ ಬಂಡೆಗಳಲ್ಲಿ ಮೊದಲೇ ಆ ದೇಶಗಳು ಬಡ ದೇಶ ಅಂತಂದರೆ ಈ ದಕ್ಷಿಣ ಕರ್ನಾಟಕ ಅಥವಾ ದಕ್ಷಿಣ ಭಾರತದಂತೆ ಸಮೃದ್ಧವಾದಂತಹ ಫಲಗಳನ್ನು ತೆಗೆಯುವಂತಹ ಊರಲ್ಲ ಅದು. ಅಕ್ಕಿ ಬೆಳೆದ್ವಿ, ತರಕಾರಿ ಬೆಳೆದ್ವಿ, ಚೆನ್ನಾಗಿ ಬರುತ್ತೆ, ಇಲ್ಲಿ ಸಿಗತ್ತೆ ಎಲ್ಲ ಇಲ್ಲ ಅಲ್ಲಿ. ಅಲ್ಲಿ ಏನು ಹಿಂಗೆ ತಿರ್ಗಿದ್ರೆ ಮತ್ತೆ ಜೋಳ ಬಿಟ್ಟರೆ ಬೇಳೆ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಲ್ಲಿ. ಮೆಣಸಿನಕಾಯಿ, ಜೋಳ, ಬೇಳೆ ಇಷ್ಟೇ ಬರೋದು. ಅದು ಏನು ಸಮೃದ್ಧವಾಗಿ ಬರೋದಿಲ್ಲ, ಬಿಸಿಲು ಜಾಸ್ತಿ, ನೀರಿಲ್ಲ, ಎತ್ಕಿಂಚಿತ್ ಬರುತ್ತೆ. ಅಂತಹ ಪ್ರದೇಶಗಳು, ಅಂತಹ ಕಡೆಯಲ್ಲಿ ಹೋಗಿ ಆ ಎರಗೋಳದಲ್ಲಿ ಗುಹೆಯಲ್ಲಿ ಅಲ್ಲಿ ಕೂತ್ಕೊಳ್ಬೇಕು ಅವರು. ಯಾವ ಬಂಗಾರದ ಪೀಠ ಇಲ್ಲ, ಏನೂ ಇಲ್ಲ, ದೊಡ್ಡ ದೊಡ್ಡ ಮಂಟಪಗಳಿಲ್ಲ, ಏನೂ ಇಲ್ಲ. ರಾಮದೇವರ ಪೂಜೆಗೆ 23 ಮೂಲ ಪ್ರತಿಮಾಗಳು, ಒಂದಲ್ಲ ಎರಡಲ್ಲ, ಎಲ್ಲ ಶ್ರೀಮದಾಚಾರ್ಯರಿಂದ ಪ್ರಾಪ್ತವಾದಂಥ ಸಮಸ್ತವಾದಂತಹ ಮೂಲ ಪ್ರತಿಮಾಗಳು. ಎಲ್ಲವನ್ನು ಏನು ಮಾಡಿದ್ರು? ಒಂದು ಕಮಲದ ಪತ್ರ ಹಾಸಬೇಕು, ಅದ್ರ ಮೇಲೆ ಇಡಬೇಕು. ಏನು ಪುಷ್ಪ ಎಲ್ಲ ಆ ಬಿಸಿಲಲ್ಲಿ ಎಲ್ಲಿಂದ ಹೂವು ಬರಬೇಕು? ಏನು ಮಾಡಬೇಕು? ವಾಕ್ಯಗಳು. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯ ಭಿಕ್ಷುಣ ರಚಿತ. ಏನು ಮಾಡಬೇಕು? ವಚನ ಪ್ರಸೂನ ಮಾಲಾ, ಕೂತ್ಕೋಬೇಕು, ಟೀಕಾ ಬರೆಯೋದು. ಟೀಕಾಗಳೆಂಬುವಂತಹ ವಾಕ್ಯಗಳೆಂಬುವಂತಹ ಪ್ರಸೂನ ಮಾಲಾ, ಹೂವಿನ ಮಾಲೆಗಳನ್ನು ಎಲ್ಲ ಪ್ರತಿಮಾಗಳಿಗೆ ಅರ್ಪಣೆ ಮಾಡಬೇಕು.
ಇದೇ ರಾಮದೇವರ ಪೂಜಾ, ವೈಭವೋಪೇತವಾದಂಥ ಪೂಜಾ, ರಾಮದೇವರು ಚೆನ್ನಾಗಿ ಸ್ವೀಕಾರ ಮಾಡಿದಂಥ ಪೂಜಾ ಅದು ಟೀಕಾರಾಯರ ಪೂಜಾ. ಯಾವುದದು? ಯಾವ ವಾಕ್ಪುಷ್ಪಗಳು? ಬೇರೆ ಯಾವ ಹೂವು, ಆ ಹೂವು ಈ ಹೂವು ಯಾವುದಿಲ್ಲ, ಕೊಂಡು ಹೂವು ಕೊಳ್ಳದೇ ಇರೋದು, ಅದರ ವಾಕ್ಯಾರ್ಥವೇ ಇಲ್ಲ. ಮತ್ತೇನು? ಎಲ್ಲ ವಾಕ್ಯಗಳು, ಟೀಕಾಗಳೆಂಬುವಂತಹ ವಾಕ್ಯಗಳು, ಸುಧಾ ವಾಕ್ಯಗಳು, ಎಲ್ಲ ವಾಕ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡೋದು. ವಚನ ಪ್ರಸೂನ ಮಾಲ, ಅದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ದಿನನಿತ್ಯದಲ್ಲಿ ಪೂಜಾ. ಸರಿ, ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನು? ಅದು ಬರುತ್ತೆ ಪ್ರಶ್ನೆ. ಎಲ್ಲ ಶ್ರೀಮದ ಜಯತೀರ್ಥರ ಶಿಷ್ಯರುಗಳೆಲ್ಲ ಸನ್ಯಾಸಿ ಶಿಷ್ಯರುಗಳು, ಎಲ್ಲರೂ ಸನ್ಯಾಸಿಗಳೇ. ಅಲ್ಲಿ ಸನ್ಯಾಸಿಗಳದ್ದು ನಿಯಮಗಳು ಜಾಸ್ತಿ, ವೈಷ್ಣವ ಮಾಡೋ ಹಂಗಿಲ್ಲ ಅವ್ರುಗಳೆಲ್ಲರೂ. ಏನು ಮಾಡಬೇಕು ಮತ್ತೆ? ಏನು ಮಾಡಬೇಕು? ಹಸಿ ಹಿಟ್ಟು, ಜೋಳದ ಹಿಟ್ಟು ಬರುತ್ತಲ್ಲ, ಜೋಳದ ಹಿಟ್ಟನ್ನು ತರೋದು. ಶಿಷ್ಯರುಗಳು ಹೋಗ್ತಾರೆ, ಭಿಕ್ಷಾ ತೊಗೊಂಬರ್ತಾರೆ, ಭಿಕ್ಷಾಂದೇಹಿ ಅಂತ ಭಿಕ್ಷಾ ತೊಗೊಂಬಂದರು ಜೋಳದ ಹಿಟ್ಟನ್ನು. ಆ ಜೋಳದ ಹಿಟ್ಟನ್ನು ತಂದು ಏನು ಮಾಡಬೇಕಪ್ಪ ಅಂತಂದರೆ, ಆ ಪಕ್ಕದಲ್ಲಿ ಬಂಡೆ ಮೇಲೆ ಅದನ್ನು ಬಡಿಬೇಕು. ಜೋಳದ ಹಿಟ್ಟನ್ನು ನೀರಲ್ಲಿ ಕಲಸಿ ಬಡಿಯೋದು. ಅದು ಸೂರ್ಯನ ಬಿಸಿಲಿಗೆ ಅದು ಒಣಗತ್ತೆ. ರೊಟ್ಟಿ ಆಗತ್ತೆ ಅಂತ ಅನ್ನಬಾರ್ದು ದಯವಿಟ್ಟು, ಅದು ರೊಟ್ಟಿ ಆಗಲ್ಲ, ಒಣಗತ್ತೆ. ಆ ಒಣಗಿದ್ದನ್ನು ರಾಮದೇವರಿಗೆ ನೈವೇದ್ಯ ಮಾಡಬೇಕು. ಆ ನೈವೇದ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಏನು ಗತಿಗೆಟ್ಟವರು, ಇವತ್ತು ಗತಿಗೆಟ್ಟವರು ಆ ಥರ ತಿನ್ನೋದಿಲ್ಲ. ಒಳ್ಳೆ ಸಮೃದ್ಧವಾದಂಥ ಪುಷ್ಕಳವಾದ ಅನ್ನ ಹುಳಿ ಸಾರು ಮಾಡ್ಕೊಂಡು ತಿಂತಾರೆ. ಅಂಥ ಒಂದು ತಪಸ್ಸು. ಅವರು ಎಂಥವರು? ಅವರು ಯಾರು? ಜಯತೀರ್ಥರು ಸಾಕ್ಷಾತ್ 3 ಲೋಕವನ್ನು, ಸ್ವರ್ಗಾಧಿಪತ್ಯವನ್ನು ಹೊಂದಿದಂತಹ, ಸಮಸ್ತ ಐಶ್ವರ್ಯ ಭರಿತನಾದಂತಹ ಕುಬೇರನನ್ನು ಅಧೀನವಾಗಿ ಹೊಂದಿರುವಂತಹ ಸಾಕ್ಷಾತ್ ಶಚೀಪತಿ ಇಂದ್ರದೇವರವರು. ಅಂಥ ಸಮಗ್ರ ಇಡೀ ಭೂಮಂಡಲದ 3 ಲೋಕದ ಸಮಸ್ತ ಐಶ್ವರ್ಯಕ್ಕೆ ಅಭಿಮಾನಿಗಳು, ಒಡೆಯರಾದಂತಹ ರಾಜಾದಿರಾಜರು ಆ ಜೋಳದ ಒಣಗಿದ ಹಿಟ್ಟನ್ನು ತಿನ್ಕೊಂಡು, ಆ ಎರಗೋಳದಂತಹ ಗುಹೆ ಒಳಗಡೆ ಆ ಬಿಸಿಲಲ್ಲಿ ಒಣಗಿಕೊಂಡು, ಯಾರಿಗೋಸ್ಕರ ಮಾಡಿದ್ರು ರೀ ಇವೆಲ್ಲ? ಗುರು ಸೇವಾ ಅಂತಂದರೆ ಇಷ್ಟು ದೀಕ್ಷಾ ಇರಬೇಕು. ಆ ದೀಕ್ಷಾದಿಂದ ಗ್ರಂಥವನ್ನು ಬರೆದು ಕೊಡ್ತಾರೆ. ಗುರುಸೇವಾ ದೀಕ್ಷಿತರು ಅಂದರೆ ಇದು, ಗುರುಸೇವಾ ಧುರಂಧರರು. ಈ ಯಾರಿಗೋಸ್ಕರ ಮಾಡಿದ್ರು? ಜಯತೀರ್ಥರಿಗೆ ಸುಧಾ ಪೂರ್ತಿ ಅವ್ರ ಬುದ್ಧಿನಲ್ಲಿದೆ. ಸಮಗ್ರ ಟೀಕಾ ಗ್ರಂಥಗಳು, ಎಲ್ಲ ಟೀಕಾ ಗ್ರಂಥಗಳು ಅವ್ರ ಬುದ್ಧಿನಲ್ಲಿದೆ. ಅವ್ರು ಯಾತಕ್ಕೆ ಅದನ್ನು ಪುಸ್ತಕದಲ್ಲಿ ಬರೆದಿಡಬೇಕಾಗಿತ್ತು? ಅವ್ರು ಅದನ್ನು ಚಿಂತನೆ ಮಾಡ್ತಾ ಇದ್ರೆ ಆಯಿತು, ಪರಮಾತ್ಮನ ಸೇವೆ ಆಗಿಬಿಡತ್ತೆ, ದೇವರ ಅನುಗ್ರಹ ಮಾಡಿಬಿಡ್ತಾನೆ ಅವ್ರಿಗೆ. ಯಾತಕ್ಕೋಸ್ಕರ ಬರೆದ್ರು ಇದನ್ನು ಕೂತ್ಕೊಂಡು? ನಮ್ಮಂತಹ ದಡ್ಡರಿಗೋಸ್ಕರವಾಗಿ ಅವರು ಅಷ್ಟು ಕಷ್ಟಪಟ್ಟುಕೊಂಡು ಕೂತ್ಕೊಂಡು ಬರೀತಾರೆ ಗ್ರಂಥವನ್ನು. ತಪಸ್ಸನ್ನು ಮಾಡಿಕೊಂಡು ಕೂತ್ಕೊಂಡು ಬರೀಬೇಕು. ವರ್ಷಗಟ್ಟಲೆ ತಪಸ್ಸು, 1 ದಿವಸ 2 ದಿವಸದಲ್ಲ. ಇಷ್ಟು ತಪಸ್ಸು ಮಾಡಿ ಕೊಟ್ಟ ಗ್ರಂಥವನ್ನು ಎಷ್ಟು ಅನಾದರದಿಂದ ನಾವು ಓದ್ತಾ ಇದ್ದೀವಿ ಅಂತ ಸ್ವಲ್ಪ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕು. ಕಿಂಚಿತ್ತೂ ಗೌರವ ಇಲ್ಲ ಆ ವಾಕ್ಯಗಳ ಮೇಲೆ, ಆ ಗ್ರಂಥಗಳ ಮೇಲೆ. ಭಕ್ತಿ ಅನ್ನೋದು ಇಲ್ಲವೇ ಇಲ್ಲ ಕಿಂಚಿತ್ತೂ. ಏನೋ ಒಂದು ಯಾವುದೋ ಒಂದು ಕೋರ್ಸ್ ಓದಿದಂತೆ ಸುಧಾಗಳನ್ನು ಓದೋದು, ಟೀಕಾಗಳನ್ನು ಓದೋದು, ಬೇರೆದು ಓದೋದು, ಇದನ್ನು ಓದ್ತಾ ಇದ್ದೀವಿ. ಇಷ್ಟು ಅನಾದರದಿಂದ, ಇಷ್ಟು ಅಗೌರವದಿಂದ ಆ ಕೃತಿಗಳನ್ನು ಅವರು ಮಾಡಿದಂತಹ ಪರಮಾನುಗ್ರಹದ ಸ್ಮರಣೆ ಕೂಡ ಇಲ್ಲದೆ ಓದ್ತಾ ಇರೋಂಥ ನಮ್ಮಂಥ ಕೃತಜ್ಞರನ್ನು ದೇವರು ಖಂಡಿತ ಉದ್ಧಾರ ಮಾಡಲ್ಲ. ಅಂಥ ತಪಸ್ಸದು. ಎರಗೋಳದ ಗುಹೆಯಲ್ಲಿ ಕೂತ್ಕೊಂಡು ಟೀಕಾರಾಯರು ಮಾಡಿದಂಥ ತಪಸ್ಸು. ಅದನ್ನು ಬರೆಯೋದಕ್ಕೆ ಆ ತಾಳೆಗರಿ ಮೇಲೆ ಬರಿಬೇಕಲ್ಲ, ತಾಳೆವಾಲಿ ಮೇಲೆ ಬರಿಬೇಕು. ಅದನ್ನು ಒಂದೊಂದು ಅಕ್ಷರಗಳನ್ನು ಬರಿಬೇಕು. ನಾವು ಓದಕ್ಕೆ ಸೋಮಾರಿತನ ಪಡ್ತೀವಿ. ಪ್ರಿಂಟ್ ಆಗಿರೋ ಪುಸ್ತಕಗಳು, ಅದ್ಭುತವಾದಂಥ ಅಕ್ಷರಗಳು, ಎಷ್ಟು ದೊಡ್ಡದು ಬೇಕಾದ್ರೆ ಫಾಂಟ್ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು. ಬೇಕಾದ ಅನುಕೂಲತೆ ಇವತ್ತಿದೆ. ಟೆಕ್ನಾಲಜಿ ತುಂಬ ಚೆನ್ನಾಗಿ ಬೆಳೆದಿದೆ. ಒಬ್ಬೊಬ್ಬರ ಮನೆಯಲ್ಲಿ 8-10 ಪುಸ್ತಕಗಳಿದೆ. ಓದಕ್ಕೆ ನಮಗೆ ಸೋಮಾರಿತನ. ಅದನ್ನು ಆ ಗ್ರಂಥದ ಅಕ್ಷರಗಳನ್ನು ನೋಡೋದಕ್ಕೆ ನಮಗೆ ಆಲಸ್ಯ. ಆಯ್ತು ಮಾಡೋಣ ಬಿಡು, ಆಯ್ತು ಮಾಡೋಣ ಬಿಡು, ಇಷ್ಟು ಅನಾದರ ನಮಗೆ. ಅಂಥ ಗ್ರಂಥಗಳನ್ನು ಒಂದೊಂದು ಅಕ್ಷರಗಳನ್ನು ಕೂತ್ಕೊಂಡು ಬರೀಬೇಕು ಒಂದೊಂದನ್ನು. ಅದು ಇಷ್ಟು ಚೆನ್ನಾಗಿರುವಂತಹ ಪೆನ್ನು ಅಲ್ಲ, ಅದು ಚೂಪಾದಂತಹ ಒಂದು ಆಣಿ, ಮೊಳೆ ಇದ್ದಂತೆ ಇರುತ್ತೆ. ಅದನ್ನು ಕೊರಿಬೇಕು, ಹೀಗೆ ಎನ್ಗ್ರೇವ್ ಮಾಡಬೇಕು.
ತಾಳೆಗರಿಯಲ್ಲಿ ಇಟ್ಕೊಂಡು ಆ ಗುಹೆಯಲ್ಲಿ ಯಾರು ಬಂದು UPS ಹಾಕ್ಕೊಟ್ಟಿದ್ರು ಅಲ್ಲಿ 24 hours ಕರೆಂಟ್ ಬರೋದಕ್ಕೆ ದೇವರಿಗೆ ಹಚ್ಚಿದ ದೀಪದ ಬೆಳಕಲ್ಲಿ ಕೂತ್ಕೊಂಡು ಬರಿಬೇಕು. ಇಂಥ ದೊಡ್ಡ ತಪಸ್ಸು. ಆ ಬರೆಯೋ ಲೇಖನಿಯನ್ನು ಸಂಪಾದನೆ ಮಾಡೋದಕ್ಕೆ ಯಾವುದೋ ಮೊಳೆ ತಗೊಳ್ಳಿಲ್ಲ ಅವರು. ಅದೊಂದು ಲೇಖನಿಯನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅದಕ್ಕೆ ಘಂಟಾ ಅಂತ ಹೆಸರು. ಆ ಲೇಖನಿಯನ್ನು ತಗೊಳ್ಳೋದಕ್ಕೆ ತಪಸ್ಸು ಮಾಡ್ತಾರೆ ಜಯತೀರ್ಥರು. ಸಂಧ್ಯಾವಳಿ ಅಂತ ಭೀಮಾ ತೀರದ ಒಂದು ಜಾಗದ ತೀರದಲ್ಲಿರುವಂತಹ ಒಂದು ಊರು, ಸಂಧ್ಯಾವಳಿ ಅಂತ ಒಂದು ಗ್ರಾಮ. ಅಲ್ಲಿ ಒಂದು ದುರ್ಗಾದೇವಿಯ ದೇವಸ್ಥಾನ ಇದೆ. ಆ ದುರ್ಗಾದೇವಿಯನ್ನು ಕುರಿತು ತಪಸ್ಸು ಮಾಡ್ತಾರೆ ಅಲ್ಲಿ ಹೋಗಿ ಜಯತೀರ್ಥರು. ಅನುಗ್ರಹ ಮಾಡು ತಾಯಿ ಅಂತ. ಸ್ವಪ್ನ, ಸರಸ್ವತಿ ದೇವಿ ಬಂದಳು ಸ್ವಪ್ನದಲ್ಲಿ. ಏನು ಬೇಕು ಅದು ದೊಡ್ಡವರ ಮಹಿಮಾ. ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ನಮಗೆ ಆ ಬುದ್ಧಿ ಬರಲ್ಲ. ಅವರು ಕೊಡಬೇಕು ದಯಮಾಡಿ ನಮಗೆ ಅದರ ಮೇಲೆ. ಅವ್ರು ಏನು ಕೇಳ್ತಾರೆ, ಏನು ಬೇಕಾದ್ರೆ ಕೇಳ್ಬೋದು. ತಮ್ಮ ಹತ್ರನೇ ತಪಸ್ಸು ಬೇಕಾದಷ್ಟಿದೆ, ಕೇಳೋ ಅವಶ್ಯಕತೆ ಇಲ್ಲ. ಆಯ್ತು ಇರಲಿ, ಆದರೂ ಕೇಳೋದಿದ್ರು ಏನು ಕೇಳ್ಬೋದಾಗಿತ್ತು? ನನಗೊಂದು ದೊಡ್ಡ ಸಂಸ್ಥಾನ ಕೊಡ್ರಿ, ಇಷ್ಟು ಜನ ಶಿಷ್ಯರು ಕೊಡ್ರಿ, ರಾಜನ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ಏನು ಬೇಕಾದ್ರೆ ಕೇಳ್ಬೋದಾಗಿತ್ತು. ಐಹಿಕ ಐಶ್ವರ್ಯ ಏನು ಬೇಕಾದ್ರೆ ಕೇಳ್ಬೋದಾಗಿತ್ತು. ಅವ್ರು ಏನು ಕೇಳ್ತಾರೆ? ಟೀಕಾ ಬರೀಬೇಕು ಅನ್ನುವಂತಹ ಇಚ್ಛೆ ಇದೆ, ಶ್ರೀಮದಾಚಾರ್ಯರ ಸೇವೆ ಮಾಡಬೇಕು ಅನ್ನುವಂತಹ ಒಂದು ಭಾವನೆಯಿಂದ ತಾನೇ ಬಂದಿರೋದು. ಆದ್ದರಿಂದ ಟೀಕಾ ಬರೀಬೇಕು, ಅದಕ್ಕೊಂದು ಲೇಖನಿ ಘಂಟಾ ಮತ್ತು ಒಂದು ಅಡಿಕೆ ಬಟ್ಟು, ಅದನ್ನು ಶುದ್ಧಿ ಮಾಡೋದಕ್ಕೋಸ್ಕರವಾಗಿ. ಯಾಕಂದರೆ ಅದು ತಾಳೆಗರಿನಲ್ಲಿ ಹಿಂಗೆ ಕೊರೆದಾಗ ಅದು ಇದೇ ಹೇಳುತ್ತೆ, ಅದರಲ್ಲಿ ಸಿಬಿರು ಥರ ಹೇಳುತ್ತೆ. ಆ ಸಿಬಿರುಗಳೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಆ ಅಡಿಕೆಯನ್ನು ಇಟ್ಕೊಂಡು ಹಿಂಗೆ ಉಜ್ಜಿಬಿಟ್ರೆ ಆ ಎಲ್ಲ ಸಿಬಿರುಗಳು ಎಲ್ಲ ಹೋಗ್ಬಿಡತ್ತೆ. ಇನ್ನು ಕೆಲವೊಬ್ರು ಹೇಳೋದು ಅದು ಎರೇಸರು ಅಂತ, ತಪ್ಪು ಬರೆದಿದ್ದನ್ನು ಅಳಿಸೋದಕ್ಕೆ ಅಂತ. ಇದನ್ನು ಒಪ್ಪಕ್ಸೋದಿಲ್ಲ. ಯಾಕೆ ತಪ್ಪು ಬರಿದೇ ಇರೋ ವ್ಯಕ್ತಿಗಳವರು, ಒಂದು ಅಕ್ಷರನೂ ತಪ್ಪು ಬರಿದೇ ಇರೋಂಥ ಮಹಾನುಭಾವರವರು. ಅವರು ಬರೆದಂತಹ ಒಂದು ಅಕ್ಷರವು ಅದು ಅಳಿಸುವಂಥದ್ದಿರಲ್ಲ. ಅದು ಅವ್ರು ಬರೆದ್ರು ಅಂದರೆ ಅದರಲ್ಲಿ ಅದು ಸರಿಯಾದದ್ದೇ ಇರುತ್ತೆ. ಅಂಥ ವ್ಯಕ್ತಿಗಳು ಅದರಿಂದ ಅಳಸಕ್ಕೆ ಉಪಯೋಗಿಸಿದ್ರು ಅಂತ ಹೇಳಬಾರ್ದು ಅದನ್ನು. ಮತ್ತು ಯಾಕದು ಅಂತಂದರೆ ಈ ತಾಳೆಗರಿಯನ್ನು ಶೋಧಿಸೋದಕ್ಕಿರುವಂತಹ ಒಂದು ವಸ್ತು. ಅದೆರಡನ್ನು ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾರೆ ಸ್ವಪ್ನದಲ್ಲಿ. ತಥಾಸ್ತು ಅಂತ ದೇವಿಯ ಆಶೀರ್ವಾದವಾಯಿತು, ಆ ಲೇಖನಿಯ ಪ್ರಾಪ್ತವಾಯಿತು. ಆ ಅಡಕೆ ಬಟ್ಟಲನ್ನು ತಗೊಂಡು ಬಂದು ಎರಗೋಳದ ಗುಹೆಯಲ್ಲಿ ಅಲ್ಲಿ ಒಂದು ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡ್ಕೊಳ್ತಾರೆ. ಆ ಪ್ರಾಣದೇವರ ಪ್ರತಿಷ್ಠೆಯಲ್ಲಿ ಪ್ರಾಣದೇವರ ಸಾಕ್ಷಿಯಾಗಿ ಆ ಸಾಕ್ಷಾತ್ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಲ್ಲಿ ಕೂತ್ಕೊಂಡು ಆ ಎಲ್ಲ ಟೀಕಾ ಗ್ರಂಥಗಳನ್ನು ರಚನೆ ಮಾಡಿ ಪರಮಾನುಗ್ರಹವನ್ನು ಮಾಡಿದಂತಹ ಜಯರಾಯರೇ, ಎದುರಾರೈ ಗುರುವೇ ಸಮನಾರೈ. ನಿಮಗೆ ಯಾರಪ್ಪ ಸಮಾನರು? ಇನ್ನೂ ಒಂದು, ಅವರ ಸನ್ಯಾಸಾಶ್ರಮ ದೀಕ್ಷೆಯನ್ನು ಪ್ರಾಪ್ತವಾದಂತಹ ಒಂದು ಅದ್ಭುತವಾದಂತಹ ಮಹಿಮಾ. ದೊಂಡೋಪಂತ ಅಂತ ಅವರ ಹೆಸರು. ಆ ಪಂಢರಾಪುರದ ಮಂಗಳವಾಡಿ ಅಂತ ಆ ಒಂದು ಪ್ರಾಂತ್ಯ, ಅದರಲ್ಲಿ ದೇಶಪಾಂಡೆ ಅಂತ ಅವರ ತಂದೆಯವರೆಲ್ಲರೂ ಅಲ್ಲಿ ರಘುನಾಥ ದೇಶಪಾಂಡೆ ಅಂತ ಕರೀತಾರೆ ಅವರನ್ನು. ಆ ರಘುನಾಥ ದೇಶಪಾಂಡೆ ಅವರ ಒಂದು ಆಳ್ವಿಕೆಯಲ್ಲಿ ಅವರು ದಂಡನಾಯಕರು ಆ ಪ್ರಾಂತ್ಯಕ್ಕೆ. ಅವರ ಮಗ ದೊಂಡೋಪಂತ ಅಂತ. ಆ ದೊಂಡೋಪಂತರಾಗಿ ನೀವು ಅಲ್ಲಿ ಆ ಮಂಗಳವಾಡೆ ಆ ಪ್ರಾಂತ್ಯ ಏನಿತ್ತಲ್ಲ, ಅದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅವರು ಆ ಪ್ರಾಂತ್ಯದವರೆಲ್ಲರೂ ಅಶ್ವವಿದ್ಯಾ ಪ್ರವೀಣರೆಲ್ಲರು, ಕುದುರೆ ಓಡಿಸೋದ್ರಲ್ಲಿ ಮಹಾಪ್ರವೀಣರು ಆ ಪ್ರಾಂತ್ಯದವರೆಲ್ಲ. ಎಲ್ಲ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳುಗಳು ಕೂಡ ಅದ್ಭುತವಾದಂಥ ಕುದುರೆಗಳನ್ನು ಓಡಿಸುವಂತಹ ಪ್ರವೀಣರು ಆ ಪ್ರಾಂತ್ಯದವರು. ಅಂತಹ ದಂಡನಾಯಕರಾಗಿ ನೀವು ಆ ತಂದೆಗೆ ಅನುಕೂಲ ಮಾಡ್ತಾ ದಂಡನಾಯಕರಾಗಿ ನೀವೂ ಆ ಪ್ರಾಂತ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು. ದೈವ ಸಂಯೋಜನೆ ಅನ್ನೋದು ಹೇಗಿರುತ್ತೆ ನೋಡ್ರಿ. ಈ ಕಡೆ ಅಕ್ಷೋಭ್ಯ ತೀರ್ಥರು ತಮ್ಮ ಈ ಸಂಸ್ಥಾನವನ್ನು ಮುಂದೆ ಯಾರಿಗೆ ಕೊಡಬೇಕು ಅಂತ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾರೆ. ಗುರುಗಳನ್ನು ಕುರಿತು ಸೂಚನೆ ಆಗತ್ತೆ, ಈ ಥರ ಒಬ್ಬ ವ್ಯಕ್ತಿ ಬರ್ತಾನೆ, ಈ ರೀತಿಯಾದಂಥ ಲಕ್ಷಣಗಳಿರುತ್ತೆ, ಹೀಗೆಲ್ಲ ಕ್ರಿಯಾ ಮಾಡ್ತಾನೆ,
ಅವರಿಗೆ ನೀವು ಸನ್ಯಾಸಾಶ್ರಮ ಕೊಡ್ರಿ ಅಂತ ಇಷ್ಟು ಸೂಚನೆ ಆಯಿತು. ಕೂತ್ಕೊಂಡು ಕಾಯ್ತಾ ಕೂತಿದ್ದಾರೆ ಭೀಮಾ ತೀರದಲ್ಲಿ, ಕಾಯ್ತಾ ಕೂತಿದ್ದಾರೆ. ಅದಷ್ಟೊತ್ತಿಗೆ ಸೂಚನೆಯಂತೆ ಈ ದೋಂಡೋಪಂತ ಮಹಾರಾಯರು ಅಲ್ಲಿಗೆ ಬಂದರು. ಕುದುರೆ ಮೇಲೆ ಓಡಿಸ್ಕೊಂಡು ಬಂದರು. ಕುದುರೆ ಓಡಿಸ್ಕೊಂಡು ಬಂದವರು ಆ ನದಿ ಒಳಗಡೆ ಹಾಗೇ ಪ್ರವೇಶ ಮಾಡಿದ್ರು. ನದಿ ಒಳಗಡೆ ಕುದುರೆ ಮೇಲೆ ಕೂತ್ಕೊಂಡು ಹಾಗೇ ಪ್ರವೇಶ ಮಾಡಿ ಹಾಗೇ ಬಗ್ಗಿ ನೀರು ಕುಡಿಯುವಂತಹ ಒಂದು ವಿಶಿಷ್ಟ ಕಲಾ. ಅದು ಎಲ್ಲರಿಗೂ ಬರಲ್ಲ. ಸೀದಾ ನದಿಗೆ ಬಾಯಿ ಹಚ್ಚಿ ನೀರು ಕುಡಿಯೋದು ಅನ್ನೋದು ಬೇಕಾದ್ರೆ ಯಾರು ಪ್ರಯತ್ನ ಮಾಡಿ ನೋಡ್ರಿ ಬರುತ್ತೇನೋ ಅಂತ. ನೆತ್ತಿಗೆ ಹತ್ತಿಸ್ಕೊಂಡು ಕೆಮ್ಮು ಬರುತ್ತೆ ಅಷ್ಟೇ ಕೊನೆಗೆ. ಅದನ್ನು ಹಾಗೆ ಬಗ್ಗಿ ನೀರನ್ನು ಕುಡಿದ್ರು. ಪರಮಾನಂದ ಆಯಿತು ಅಕ್ಷೋಭ್ಯತೀರ್ಥರಿಗೆ. ಯಾವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ರೋ ಅದು ಸಿಕ್ತು. ಕೇಳಿದ್ರು ಅವರನ್ನು, ಏನಂತ? ಕಿಂಪಶೋ ಪೂರ್ವದೇಹೆ, ಏನಪ್ಪ ಪ್ರಾಣಿಯಾಗಿದ್ದೆ ಹಿಂದಿನ ಜನ್ಮದಲ್ಲಿ ಅಂತ. ಅಷ್ಟೇ ಶಬ್ದ, ಬೇರೆ ಏನು ಮಾತಿಲ್ಲ, ಕಥೆ ಇಲ್ಲ, ಏನಿಲ್ಲ. ಪೂರ್ತಿ ಪೂರ್ವಜನ್ಮದ ವೃತ್ತಾಂತ ಸ್ಮರಣೆಗೆ ಬಂತು. ಒಳಗಿದ್ದಂತಹ ವೈರಾಗ್ಯ ಅಭಿವ್ಯಕ್ತವಾಯಿತು, ಹೊರಗಡೆ ಬಂತು. ಸೀದಾ ಬಂದರು, ಇಳಿದು ನಮಸ್ಕಾರ ಮಾಡಿದ್ರು ಅಕ್ಷೋಭ್ಯತೀರ್ಥರಿಗೆ. ಶರಣಾಗತರಾಗಿ ಶಿಷ್ಯರಾಗಿ ಸನ್ಯಾಸಾಶ್ರಮ ತಗೋತೀನಿ ಅಂತ ಒಪ್ಕೊಂಡೇ ಬಿಟ್ರು. ವಾಕ್ಯಾರ್ಥ ಎಲ್ಲ ಏನಿಲ್ಲ, ಅಷ್ಟೇ ಒಂದೇ ಶಬ್ದ, ಕಿಂಪಶೋ ಪೂರ್ವದೇಹ. ಅಷ್ಟೇ ಪೂರ್ತಿ ಹಿಂದಿನ ಜನ್ಮದ ಸ್ಮರಣೆ ತರಿಸ್ಕೊಟ್ಬಿಟ್ರು ಮಹಾರಾಯರು ಅಕ್ಷೋಭ್ಯತೀರ್ಥರು. ಆಯಿತು, ಆಗಿ ಸನ್ಯಾಸಾಶ್ರಮ ಆಗೇ ಹೋಯಿತು. ಜಯರಾಯ ಅಂತ ಅವರಿಗೆ ನಾಮಕರಣನೂ ಆಗೋಯಿತು. ಯಾಕೆ? ಸಮಸ್ತ ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿಕೊಂಡು ಬರುವಂತಹ ಜಯಪತ್ರಿಕೆಯನ್ನು ತಗೊಂಡು ಬರುವಂತಹ ವ್ಯಕ್ತಿಗಳು ಇವರು ಆಗಿದ್ದಾರೆ ಅಂತ ಮೊದಲೇ ಗೊತ್ತಿತ್ತು ಅವರಿಗೆ. ಆದ್ದರಿಂದ ಅವರಿಗೆ ಜಯ ಅಂತಲೇ ಹೆಸರಿಟ್ಬಿಟ್ರು. ಅಂತಹ ಸನ್ಯಾಸ ಆದಂತಹ ವ್ಯಕ್ತಿಗಳು ಮಹಾನುಭಾವರು ಇವರು. ತಂದೆ ಪ್ರಯತ್ನ ಪಟ್ಟರು, ವಾಪಸ್ ಮತ್ತೆ ಕರ್ಕೊಂಡು ಹೋಗಿ ಮನೆಗೆ. ಇಬ್ಬರಿಬ್ಬರು ಹೆಂಡತಿಯರು, ಒಬ್ಬರಲ್ಲ ಇಬ್ಬರಲ್ಲ, ಇಬ್ಬಿಬ್ಬರು ಹೆಂಡತಿಯರು ಅವರಿಗೆ. ಕರ್ಕೊಂಡು ಹೋದರು. ಮತ್ತೆ ಗೃಹಸ್ಥಾಶ್ರಮವನ್ನು ಹೊಂದಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಇವರ ತೇಜಸ್ಸು, ಇವರ ವರ್ಚಸ್ಸು, ಇವರ ಸರ್ಪದ ಆಕೃತಿಗಳನ್ನು ನೋಡಿ ಆ ಹೆಂಡತಿಯರುಗಳೆಲ್ಲ ಮೂರ್ಛಾಕ್ರಾಂತರಾಗಿ ಬಿದ್ದು ಹೋದರು. ತಂದೆಗೆ ಅರ್ಥ ಆಯಿತು, ಇದು ಸಾಮಾನ್ಯದ ವ್ಯಕ್ತಿಗಳಲ್ಲ, ಇದು ಇವರ ಅವತಾರ ಇದಕ್ಕೋಸ್ಕರವಾಗಿರೋದಲ್ಲ ಇದು. ಮಂದ ಅಕ್ಷೋಭ್ಯತೀರ್ಥರಿಗೆ ಶರಣಾಗತರಾಗಿ ಮತ್ತೆ ಒಪ್ಪಿಸಿ ಹೋಗ್ಬಿಟ್ರು. ನಿಮ್ಮ ಶಿಷ್ಯರು ಏನಾರ ಮಾಡ್ಕೊಳ್ರಿ. ಕೊಟ್ಟು ಹೋದಂತಹ ವ್ಯಕ್ತಿಗಳು. ಇಂತಹ ಸನ್ಯಾಸಾಶ್ರಮ, ಎಂತೆಂಥ ಪರೀಕ್ಷೆಗಳು ನೋಡ್ರಿ. ಅಂತಹ ಒಂದು ಸುದೀಕ್ಷಿತವಾದಂತಹ ಮಹತ್ತರವಾದಂತಹ ಸನ್ಯಾಸವನ್ನು ಸ್ವೀಕಾರ ಮಾಡಿ ಆ ಶ್ರೀಮದಾಚಾರ್ಯರ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದಂತಹ ರಾಜಾದಿರಾಜರು ನಮ್ಮ ಜಯರಾಜರು. ಪಟ್ಟಾಭಿಷಿಕ್ತರಾದರು. ಸಮಸ್ತ ಪಾಠವನ್ನು ಅಕ್ಷೋಭ್ಯತೀರ್ಥರ ಹತ್ರ ಓದಿದ್ರು. ಹಿಂಗೆ ಹೇಳ್ಕೊಳ್ತಾರೆ, ಏನ ಶುಕವತ್ ಶಿಕ್ಷಿತೋಹಂ. ಗಿಣಿ ಪಾಠ ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತಾರೆ. ಮೊದಲೇ ಮೇಧಾವಿಗಳು ಅಂದರೆ ಪರಮ ಮೇಧಾವಿಗಳು, ದಂಡನಾಯಕರಾಗಿದ್ದವರು. ಬುದ್ಧಿ ಇಲ್ಲದೆ ಇರೋರೆಲ್ಲ ಅಂಥ ಕೆಲಸ ಮಾಡೋಕ್ಕಾಗಲ್ಲ. ಅಂಥ ಮಹಾನ್ ಬುದ್ಧಿವಂತರುಗಳು. ಅಂಥ ಬುದ್ಧಿವಂತರುಗಳಿಗೆ ಪಾಠ ಹೇಳ್ಕೊಡೋದು ಏನು ಹೆಚ್ಚು ಕಷ್ಟನೇ ಇಲ್ಲ. ಅಂಥದ್ದಕ್ಕೆ ಆ ಥರ ಹೇಳಿಕೊಟ್ಟಂತಹದ್ದಕ್ಕೇನೆ ಜಯತೀರ್ಥರು ಸ್ತೋತ್ರ ಮಾಡ್ತಾರೆ ಗುರುಗಳನ್ನು. ಶುಕವತ್ ಶಿಕ್ಷಿತೋಹಂ. ಗಿಣಿ ಪಾಠ ಹೇಳ್ಕೊಟ್ಟಂಗೆ ನನಗೆ ಹೇಳ್ಕೊಟ್ಟಿದ್ದಾರೆ ಗುರುಗಳು, ಅಷ್ಟು ಪರಮಾನುಗ್ರಹ ಮಾಡಿದ್ದಾರೆ ನನಗೆ ಅಂತ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ. ಅಂತಹ ಜಯತೀರ್ಥರ ಸನ್ಯಾಸಾಶ್ರಮನು ಈ ತರಹದ ಒಂದು ಪರೀಕ್ಷೆಗೆ ಬಂದಂತಹ ಸನ್ಯಾಸಾಶ್ರಮ ಬೇರೆ ಯಾರದ್ದೂ ಇಲ್ಲ. ಅದಕ್ಕೆ ಕೇಳ್ತಾರೆ, ಎದುರಾರೆ ಈ ಗುರುವೇ ಸಮನಾರೆ. ಇಂತಹ ಪ್ರಸಂಗನೇ ಯಾರಿಗೂ ಇಲ್ಲ. ಅಂಥ ಅದ್ಭುತವಾದಂತಹ ಬ್ರಹ್ಮಚರ್ಯ ಅದು. ಎಂಥದ್ದ ಬ್ರಹ್ಮಚರ್ಯ ಅದು. ಅವರ ಅನುಗ್ರಹದಿಂದ ತಾನೇ ವ್ಯಾಸರಾಜರಿಗೆ, ರಘೋತ್ತಮರಿಗೆ ಮೊದಲಾದವರಿಗೆ ಆ ಬ್ರಹ್ಮಚರ್ಯದ ಒಂದು ಪ್ರಾಪ್ತಿ ಬರೋದಕ್ಕೆ ಸಾಧ್ಯ ಆಗಿದ್ದು. ಅಂಥ ಬ್ರಹ್ಮನಿಷ್ಠತ ಜಯತೀರ್ಥರದ್ದು. ಅದೇನದು ಕಿಂಪಶೋ ಪೂರ್ವದೇಹೆ? ಏನದು ಕೋಡ್ ವರ್ಡ್? ಏನದು ಅವರಿಬ್ಬರದ್ದು ಅಂತಂದರೆ, ಪೂರ್ವಜನ್ಮದಲ್ಲಿ ಎತ್ತಾಗಿದ್ದವರು ಇವರು. ವೃಷಭ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಆ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು.
ವೃಷಭನಾಗೋದು ಅನ್ನೋದು ಇಂದ್ರದೇವರಿಗೇನು ಹೊಸದೇನಲ್ಲ. ಅದು ವೃಷಭ ರೂಪದಿಂದ ಬಂದು ಸೋಮಪಾನ ಮಾಡ್ತಾರೆ ಅಂತ ವೇದಗಳು ಸ್ತೋತ್ರ ಮಾಡುತ್ತೆ ಇಂದ್ರದೇವರನ್ನು. ಮತ್ತು ಇಂದ್ರದೇವರು ರಘುವಂಶದಲ್ಲಿ ಬರುವಂತಹ ಕಕುಸ್ಥ ಅಂತ ಒಬ್ಬ ರಾಜ, ಕಕುದಿ ಸ್ಥಿತ ಕಕುಸ್ಥ ಅಂತ ಒಬ್ಬ ರಾಜ. ಆದ್ದರಿಂದಲೇ ಆ ವಂಶಕ್ಕೆ ಕಾಕುಸ್ಥ ಅಂತ ಕರೀತಾರೆ. ಆ ಕಕುಸ್ಥ ಅಂತ ಒಬ್ಬ ರಾಜ, ಅವನು ದೈತ್ಯರನ್ನು ಸಂಹಾರ ಮಾಡಬೇಕಾದರೆ ಈ ಇಂದ್ರದೇವರೇ ಎತ್ತಾಗಿ ಬಂದದ್ದು, ವೃಷಭ ರೂಪದಲ್ಲಿ ಬರ್ತಾರೆ. ಆ ವೃಷಭ ರೂಪದನ್ನು ಕಕುತ್ ಅಂದರೆ ಇದು, ಅದರ ಎತ್ತಿನ ಮೇಲೊಂದಿರುತ್ತಲ್ಲ ಗುಬುಟು, ಹಿಂದೆ ಗೂಳಿಯ ಮೇಲಿರುತ್ತಲ್ಲ, ಅದಕ್ಕೆ ಕಕುಸ್ಥ ಅಂತ ಕರೀತಾರೆ, ಕಕುದ್ ಅಂತ ಕರೀತಾರೆ ಅದನ್ನು. ಅದರ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದವನು ಆ ಕಕುಸ್ಥ. ಅವಾಗಲೂ ಇಂದ್ರದೇವರು ಎತ್ತಿನ ರೂಪವನ್ನು ತಗೊಂಡಿದ್ರು. ಅದೇ ಎತ್ತಿನ ರೂಪವನ್ನು ಮತ್ತೆ ತಗೊಂಡು ಬರ್ತಾರೆ ಇಲ್ಲಿಗೆ ಇಂದ್ರದೇವರು. ಯಾಕೆ ಅಂತಂದರೆ ಶ್ರೀಮದಾಚಾರ್ಯರ ಗ್ರಂಥವನ್ನು ಏಕಾಗ್ರತೆಯಿಂದ ಕೇಳಬೇಕು ಅಂತ. ಮನಸ್ಸು ಅತ್ತ ಇತ್ತ ಎಲ್ಲೂ ಹೋಗಬಾರದು. ಪ್ರಾಣಿಗಳಿಗೆ ಏಕಾಗ್ರತೆ ತುಂಬ ಜಾಸ್ತಿ, ತುಂಬ ಏಕಾಗ್ರವಾಗಿರುತ್ತೆ ಪ್ರಾಣಿಗಳದ್ದು. ತಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರುತ್ತೋ ಅದನ್ನು ತುಂಬ ಡೆಡಿಕೇಟೆಡ್ ಆಗಿ ಮಾಡುತ್ತವೆ ಪ್ರಾಣಿಗಳು. ಹುಲ್ಲು ತಿನ್ನಬೇಕು ಅಂದರೆ ಹುಲ್ಲು ತಿನ್ನೋ ಕಡೆ ಅಷ್ಟೇ ಗಮನ ಇರುತ್ತೆ, ಅದಕ್ಕೆ ಬೇರೆ ಕಡೆ ಗಮನ ಇರಲ್ಲ. ಇಂತಹ ಒಂದು ಗಮನದಿಂದ, ಅಷ್ಟು ಒಂದು ಏಕಾಗ್ರತೆಯ ಮನಸ್ಸಿನಿಂದ ಶ್ರೀಮದಾಚಾರ್ಯರ ಗ್ರಂಥವನ್ನು ಆಲಿಸಬೇಕು ಶ್ರೀಮದಾಚಾರ್ಯರ ಮುಖದಿಂದ ಅಂತ ವೃಷಭ ರೂಪವನ್ನು ತಗೊಂಡು ಬರ್ತಾರೆ. ಬ್ರಾಹ್ಮಣ ರೂಪದಿಂದ ಬರ್ಬೋದಾಗಿತ್ತು, ಮನುಷ್ಯ ರೂಪದಿಂದ ಬರ್ಬೋದಾಗಿತ್ತಲ್ಲ. ಅಂದರೆ ಮನುಷ್ಯ ರೂಪದಿಂದ ಬಂದಿದ್ದರೆ ಇಷ್ಟು ಸೇವಾ ಆಗ್ತಾ ಇರಲಿಲ್ಲ, ಶ್ರೀಮದಾಚಾರ್ಯರ ಸೇವಾ ಇಷ್ಟೊಂದು ಆಗ್ತಾ ಇರಲಿಲ್ಲ. ಯಾಕೆ? ಆ ಸಮಗ್ರ ಶಾಸ್ತ್ರಗಳನ್ನು, ವೇದಗಳನ್ನು, ಪ್ರಮಾಣ ಗ್ರಂಥಗಳನ್ನು ಹೊತ್ಕೊಂಡು ತಿರುಗೋದು ಅನ್ನುವಂತಹ ಸೇವಾ ಅದು ಮನುಷ್ಯ ರೂಪದಿಂದ ಆಗ್ತಿರಲಿಲ್ಲ. ಮನುಷ್ಯರ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು. ಈ ಎತ್ಕೊಂಡು ಹೋಗ್ಬೇಕು ಅದನ್ನೆಲ್ಲವನ್ನು. ಅಷ್ಟು ಸಮಗ್ರ ಶಾಸ್ತ್ರ ಭಾರವನ್ನು ತಮ್ಮ ಮೇಲೆ ಹಾಕ್ಕೊಂಡು ತಗೊಂಡು ಹೋಗುವಂತಹ ವಿಶಿಷ್ಟವಾದ ಸೇವಾ ಅದು ಶ್ರೀಮದಾಚಾರ್ಯರ ಸೇವಾ. ಅದು ಮನುಷ್ಯ ರೂಪದಿಂದ ಆಗ್ತಾ ಇರಲಿಲ್ಲ. ಮತ್ತು ಮನುಷ್ಯ ರೂಪದಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ಮನುಷ್ಯರಾಗಿದ್ದರೆ ಅವರು ಗೃಹಸ್ಥರಾಗಿರ್ಬೇಕಾ, ಸನ್ಯಾಸಿಗಳಾಗಿರ್ಬೇಕಾಯ್ತಾ? ಶ್ರೀಮದಾಚಾರ್ಯ ಶಿಷ್ಯರಾಗಬೇಕು, ಸನ್ಯಾಸಿಗಳೇ ಆಗಬೇಕು. ಸನ್ಯಾಸಿಗಳಾದರು ಅಂತಂದರೆ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬೇಕು, ಅದು ಮಾಡಬೇಕು, ಜಪ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು ಇತ್ಯಾದಿಗಳ ಕ್ಲೇಶ. ಇವೆಲ್ಲ ಯಾವುದೂ ಇರಬಾರ್ದು. ನಿರಂತರ ಏಕಾಗ್ರತೆಯಿಂದ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಕೇಳಬೇಕು, ಶ್ರೀಮದಾಚಾರ್ಯರ ಮುಖದಿಂದ. ಬೇರೆ ಕಾಲದಲ್ಲೆಲ್ಲ ಮೆಲುಕು ಹಾಕದಂತೆ ಅದನ್ನೇ ಮೆಲುಕು ಹಾಕ್ತಾ ಇರಬೇಕು, ಆ ಶಾಸ್ತ್ರದ ಚಿಂತನೆ ಮಾಡ್ತಾ ಇರಬೇಕು. ಇಷ್ಟು ಒಂದು ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಮಹತ್ವವನ್ನು ಕೊಟ್ಟು ಆ ವಾಕ್ಯಗಳನ್ನು ಆಲಿಸಿದವರು ಜಯತೀರ್ಥರು ಪೂರ್ವಜನ್ಮದಲ್ಲಿ. ಇದು ಗೊತ್ತಿತ್ತು ಶ್ರೀಮದಾಚಾರ್ಯರಿಗೆ. ಅದಕ್ಕೆ ಅಂದರು ಏನಂತ, ವ್ಯಾಖ್ಯಾಸ್ಯ ತ್ಯೇಷ ಘೋರಾಟ್, ಇವರು ವ್ಯಾಖ್ಯಾನ ಮಾಡ್ತಾರೆ ನನ್ನ ಗ್ರಂಥಗಳಿಗೆ ಅಂತ. ಅಂತಹ ಅಪ್ಪಣೆಯನ್ನು ಪಡ್ಕೊಂಡು ಆ ತರಹದ ಋಷಭ ರೂಪದಲ್ಲಿ ಬಂದು ಶ್ರೀಮದಾಚಾರ್ಯರ ಸೇವೆ ಮಾಡಿ, ಆ ಶ್ರೀಮದಾಚಾರ್ಯರ ಹತ್ರ ಪಾಠಗಳನ್ನು ಓದಿ ನಿರಂತರ ಅದನ್ನು ಮೆಲುಕು ಹಾಕ್ಕೊಂಡೇ ಅದನ್ನು ಚಿಂತನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನೀವು. ಆದ್ದರಿಂದ ನಿಮಗೆ ಎದುರಾರೈ ಗುರುವೇ ಸಮನಾರೈ, ನಿಮಗೆ ಯಾರು ಸಮನಾಗಿರ್ತಾರೆ? ಈ ಥರ ಎಲ್ಲ ಯಾರು ಮಾಡ್ತಾರೆ? ಯಾರಿಗಿಂತ ಆಲೋಚನೆ ಆದರೂ ಬರುತ್ತೆ? ಇಷ್ಟು ಅದ್ಭುತವಾದಂಥ ಸೇವೆ ಮಾಡುವಂಥವ್ರು ಯಾರಿದ್ದಾರೆ? ಆ ಜನ್ಮದಲ್ಲಿ ಓದಿದ್ದೆಲ್ಲದರ ಸ್ಮರಣೆ ಆ ಒಂದು ವಾಕ್ಯದಿಂದ ಬಂತು. ಕಿಂ ಪಶೋ ಪೂರ್ವದೇಹೇ, ಏನಪ್ಪ ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ಯಾ ಅಂದಿದ ತಕ್ಷಣ ಹಿಂದಿನ ಜನ್ಮದಲ್ಲಿ ಎತ್ತಾಗಿದ್ದು, ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಕೇಳಿದ್ದು, ಅದನ್ನು ಚಿಂತನೆ ಮಾಡಿದ್ದು, ಎಲ್ಲದರ ಸ್ಮರಣೆ ಅದು ಅವರಿಗೆ ಏಕಕಾಲದಲ್ಲಿ ಪ್ರಾಪ್ತವಾಯಿತು. ಒಳಗಡೆ ಇದ್ದ ವೈರಾಗ್ಯ ಅಭಿವ್ಯಕ್ತವಾಯಿತು. ಸನ್ಯಾಸಾಶ್ರಮವನ್ನು ತಗೊಂಡು ಆ ಪೀಠವನ್ನು ಅಲಂಕರಿಸಿ ಶ್ರೀಮದಾಚಾರ್ಯರ ಅದ್ಭುತವಾದಂಥ ಸೇವೆಯನ್ನು ಮಾಡಿದಂತಹ ಮಹನೀಯರು ಅದು ಜಯತೀರ್ಥರು. ಎಷ್ಟು ಹೇಳೋಣ ಅವರ ಮಹಿಮಾವನ್ನು, ಇಷ್ಟು ಹೇಳಿ ಮುಗಿಸೋಕ್ಕೆ ಸಾಧ್ಯನೇ ಇಲ್ಲ. ಅವರ ಗ್ರಂಥಗಳ ಮಹಿಮಾ ಹೇಗಿದೆ ಅಂತ ವರ್ಣನೆಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಇನ್ನೂ ಬೇಕಾಷ್ಟು ಮಹಿಮಾಗಳಿದೆ ಅವರದ್ದು. ಈ ಅಂದರೆ ಮಂತ್ರಾಕ್ಷತೆಯ ಮಹಿಮಾ ಇತ್ಯಾದಿಗಳಿರುತ್ತಲ್ಲ, ಈ ಥರದ ಮಹಿಮಾ ಅಂತೂ
ಹೇಳಿ ಮುಗ್ಸೋಕ್ಕಾಗದೇ ಇರೋಷ್ಟು ಮಹಿಮಾಗಳಿದೆ ಟೀಕಾರ ಇರೋದು. ಇಷ್ಟೇ ಯೋಚನೆ ಮಾಡಿರಿ, ಅವರು ಬರೆದಿರುವಂತಹ ಒಂದೇ ಒಂದು ಗ್ರಂಥದ ಒಂದು ಪದದಿಂದ ಇಷ್ಟೊಂದು ಮಹಿಮಾ ಆಗತ್ತೆ ಅಂತಂದರೆ, ಇಷ್ಟೊಂದು ಫಲ ಬರುತ್ತೆ ಅಂತಂದರೆ, ಇನ್ನು ಅವರಿಂದ ಸಾಕ್ಷಾತ್ ಅನುಗ್ರಹವನ್ನು ಪಡ್ಕೊಂಡು ಅವರ ಕೈಯಿಂದ ಹಸ್ತಸ್ಪೃಷ್ಟವಾದಂಥ ಮಂತ್ರಾಕ್ಷತೆಗಳು, ಮಂತ್ರಾಕ್ಷತೆ ಬೇಡ, ಮಣ್ಣಿನ ಹಿಡಿ, ಒಂದು ಹಿಡಿ ಮಣ್ಣು ಅದು ಇವತ್ತಿಗೂ ಪ್ರಭಾವವನ್ನು ತೋರಿಸ್ತಾ ಇದೆ. ಆ ಯರಗೋಳದ ಗುಹೆಯ ಪಕ್ಕದಲ್ಲಿ ಒಂದು ದೊಡ್ಡ ತಟಾಕ ಇದೆ, ಒಂದು ದೊಡ್ಡ ಕೆರೆ. ಆ ಕೆರೆಯನ್ನು ಕಟ್ಟಿಸಬೇಕು ಅಂತ ಒಬ್ಬ ಮ್ಲೇಚ್ಛಾಧಿಕಾರಿ ಪಾಪ ಪ್ರಯತ್ನಪಟ್ಟು ಜನಗಳಿಗೆ ಉಪಕಾರ ಆಗಲಿ ಅಂತ ಒಂದು ಕೆರೆ ಕಟ್ಟಿಸಿದ್ದಾರೆ ಅಲ್ಲಿ. ಆದರೆ ಅದೇನಾಯಿತು, ಆ ಕೆರೆ ನೀರಿನ ಭಾರವನ್ನು ತಡಿಲಾರದೆ ಅದರ ಒಂದು ಕಡೆಯ ಏರಿ, ಟ್ಯಾಂಕ್ ಬಂಡ್ ಅಂತ ಏನು ಕರೀತಾರೆ, ಅದು ಒಡೆದು ಹೋಯಿತು, ನೀರಷ್ಟು ಹೊಟ್ಟೋಯ್ತು. ಸರಿ, ಮತ್ತೆ ಪುನಃ ಅದನ್ನು ಕಟ್ಟಿಸಿದ. ಆ ಒಂದೇ ಜಾಗದಲ್ಲಿ ಹೊಡಿತಾನೇ ಇದೆ, ಅದು ನೀರಷ್ಟು ಹೋಗ್ತಾನೇ ಇದೆ. ಏನು ಮಾಡಿದರೂ ಅದರಲ್ಲಿ ನೀರು ನಿಲ್ತಾ ಇಲ್ಲ. ಅಲ್ಲಿ ಏನು ಕಟ್ಟಡ ಕಟ್ಟಿದ್ರು ಆ ಒಂದು ಬದು, ಆ ಕೆರೆಗೆ ಕಟ್ಟಿದಂತಹ ಅಡ್ಡ ಅದು ನಿಂತ್ಕೊಳ್ತಾ ಇಲ್ಲ. ಏನು ಮಾಡಬೇಕು ಅಂತ ಪಾಪ ಗೊತ್ತಾಗದೇ ಇದ್ದಂಥ ಪ್ರಸಂಗದಲ್ಲಿ ಎಲ್ಲ ಊರಿನವರೆಲ್ಲ ಹೇಳಿದ್ರು, ಇಲ್ಲೊಬ್ಬರು ತಪಸ್ವಿಗಳಿದ್ದಾರೆ, ಮಹಾ ತಪಸ್ಸು ಮಾಡುವಂಥವ್ರೊಬ್ಬರು ಇದ್ದಾರೆ, ನೀವು ಅವ್ರ ಹತ್ರ ಹೋಗಿ ಅವರನ್ನು ಕೇಳ್ರಿ, ಅವ್ರು ಏನಾರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಾರೆ ಊರಿನವರೆಲ್ಲ. ಬಂದ ಅಧಿಕಾರಿ ಬಂದು ಜಯತೀರ್ಥರ ಹತ್ರ ಕೇಳ್ಕೊಂಡೆ, ಈ ಥರ ಮಾಡಿಸ್ತಾ ಇದ್ದೀನಿ, ನಮಗೆ ಇದು ಈ ಥರ ತೊಂದರೆ ಆಗಿದೆ, ನಮಗೆ ಅನುಗ್ರಹ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದ. ಏನು ಮಾಡ್ತಾರೆ ಇವರು ಸನ್ಯಾಸಿಗಳು? ಒಂದು ಹಿಡಿ ಮಣ್ಣು ತೆಗೆದು ಅವನ ಕೈ ಕೊಟ್ಟರು. ಒಂದು ಹಿಡಿ ಮಣ್ಣು ಅಷ್ಟೇ, ಬೇರೆ ಏನಿಲ್ಲ. ಒಂದು ಹಿಡಿ ಮಣ್ಣು ಕೊಟ್ಟರು, ಇದನ್ನು ಹಾಕಿ ಕಟ್ಟ್ರಿ ನಿಲ್ಲತ್ತೆ ಅಂದರು. ಅವನು ವಿಶ್ವಾಸನೇ ಬರಲಿಲ್ಲ ಅದ್ರ ಮೇಲೆ. ಏನೇನೋ ದೊಡ್ಡ ದೊಡ್ಡ ಕಾಂಕ್ರೀಟ್ಗಳು, ಅದುಗಳು ಇದುಗಳು, ರೀಇನ್ಫೋರ್ಸ್ಮೆಂಟು ಅಂತೆಲ್ಲ ಹಾಕಿ ಕಟ್ಟಿದ್ದೇ ನಿಲ್ತಾ ಇಲ್ಲ. ಈ ಒಂದು ಹಿಡಿ ಮಣ್ಣಿಂದ ಏನಾಗತ್ತೆ ಅಂತ ಅವನಿಗೂ ಅದರಲ್ಲಿ ಹೆಚ್ಚು ವಿಶ್ವಾಸ ಇಲ್ಲ. ಯಾಕೆ? ಅವರು ಪರಧರ್ಮೀಯರು, ಏನೋ ಒಂದು ಕೆಲಸ ಆಗಲಿ ಅಂತ ಬಂದಿದ್ದರು. ತೊಗೊಂಡು ಹೋಗಿ ಮಣ್ಣು ಹಾಕಿದ, ಆ ಒಂದು ಹಿಡಿ ಮಣ್ಣನ್ನು ಹಾಕಿ ಆ ಬದುವನ್ನು, ಆ ಏರಿಯನ್ನು ಕಟ್ಟಿ ನಿಲ್ಲಿಸಿದ್ರೆ ಇವತ್ತಿಗೂ ಆ ಏರಿ ಒಡೆದಿಲ್ಲ. ಇವತ್ತಿಗೂ ಅದು ಹಾಗೇ ನಿಂತಿದೆ ಅಂತಲೇ ಆ ಊರಿನ ಗ್ರಾಮಸ್ಥರುಗಳೆಲ್ಲ ಹೇಳ್ಕೊಂಡು ಬರುವಂತಹ ಪ್ರತೀತಿ ಇದೆ. ಹಾಗೇನೆ ಯಾವತ್ತು ಜಯತೀರ್ಥರ ಅನುಗ್ರಹ ಆಗಿ ಆ ಬದು ನಿಂತದ್ದು, ಕೆರೆಯ ಆ ಏರಿ ನಿಂತದ್ದು, ಇದುವರೆಗೂ ಆ ಏರಿಯಲ್ಲಿ ಒಂದೇ ಒಂದು ಸರ್ತಿನೂ ಬಿರುಕಾಗಲಿ ಅಥವಾ ಅದು ಒಡೆದು ಹೋಗೋದಾಗಲಿ, ನೀರು ಪೋಲು ಆಗೋದಾಗಲಿ ಆಗಿಲ್ಲ ಅಂತ ಆ ಊರಿನವರೆಲ್ಲ ಹೇಳ್ತಾರೆ. ಅಂದರೆ ಅವರು ಪ್ರಾಚೀನವಾಗಿ ಪರಂಪರಾಗತವಾಗಿ ಆ ಕಥೆಯನ್ನು ಹಾಗೆ ಹೇಳ್ಕೊಂಡು ಗೊತ್ತಿರುವಂತಹದ್ದು. ಜಗಜ್ಜಾಹೀರವಾಗಿರುವಂತಹ ಆ ಪ್ರಾಂತ್ಯದಲ್ಲಿ ಎಲ್ಲ ಕಡೆ ಅದನ್ನು ಸ್ತೋತ್ರ ಮಾಡುವಂತಹ ಮಹಿಮಾ. ಇದು ದೊಡ್ಡ ವಿಷಯನೇ ಅಲ್ಲ, ಇದು ಆಶ್ಚರ್ಯಕರವಾದದ್ದು ಅಲ್ಲ. ಈ ಮಹಿಮಾ ಮಾಡಿದ್ದಾರೆ ಅಂತ ನಾವು ಅದನ್ನು ಕೊಂಡಾಡೋದಕ್ಕೆ ಅಂಥದ್ದು ತುಂಬ ದೊಡ್ಡದೇನಲ್ಲ. ಯಾಕೆ? ಹಿಂದೆ ಹೇಳಿದ್ರು ಏನಂತ, ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ ಭವಭಾಗ್ ಭವತೀತಿ ಮತಿರ್ಹಿ ಮಮ. ಅವರ ವಾಕ್ಯವನ್ನು ಓದಿದರೆ, ಅವರ ಗ್ರಂಥಗಳನ್ನು, ರಚನಾ ಮಾಡಿದ ಗ್ರಂಥಗಳನ್ನು ಒಂದೇ ಒಂದು ಸರ್ತಿ ಅವಲೋಕನ ಮಾಡಿದರೆ ಸಂಸಾರ ಸಾಗರವನ್ನು ದಾಟಿಸುತ್ತೆ. ಇದೇನು ಕೆರೆಗೊಂದು ಬದು ಕಟ್ಟೋದು ದೊಡ್ಡ ವಿಷಯ? ಸಂಸಾರ ಸಾಗರ, ಈ ಕೆರೆಗೂ ಸಂಸಾರ ಸಾಗರಕ್ಕೂ ಎಲ್ಲರೂ ತುಲನಾ ಇದೆಯಾ? ಅಂತಹ ಸಂಸಾರ ಸಾಗರವನ್ನು ದಾಟಿಸಿ ಬಿಟ್ಟುಬಿಡುವಂತಹ ಒಂದು ಮಹತ್ತರವಾದಂತಹ ಫಲ ಅವರು ಬರೆದ ಗ್ರಂಥದಲ್ಲಿ ಇದೆ. ಇಷ್ಟು ಮಹಿಮಾವನ್ನು, ಇಷ್ಟೊಂದು ಅನುಗ್ರಹವನ್ನು ಮಾಡಿದಂತಹ ಅದು ಹೇಗಿದೆ, ಅದು ಆ ಗ್ರಂಥಗಳಲ್ಲಿ ಏನಿದೆ ಮಹತ್ವ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂಥದ್ದು ಪರವಾದಿ ನಿಗ್ರಹ ಅನ್ನೋದು ಹೇಗಿದೆ ಅಂದರೆ, ಆಭಾಸತ್ವಮೀಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಬಭಾರ ದೂರ ನಿಹಿತ ವೈಭಾಷಿಕಾದ್ಯುಕ್ತಯಃ ಹ್ರೀಭಾರೇಣ ನತಾಶ್ಚ ಸಂಕರಮುಖಾಃ ಕ್ಷೋಭಾಕರೋ ಭಾಸ್ಕರಃ ಶ್ರೀಭಾಷ್ಯಂ ಜಯಯೋಗಿನಿ ಪ್ರವದತಿ ಸ್ವಾಭಾವಿಕೋದ್ಯನ್ಮತೌ. ನೀವು ಶ್ರೀಭಾಷ್ಯಂ ಪ್ರವದತಿ, ಆ ಶ್ರೀಮದಾಚಾರ್ಯರ ಭಾಷ್ಯವನ್ನು, ಸಮಗ್ರ ಕಾಂತಿ ಸಂಪನ್ನವಾದಂಥ ಗುಣಭರಿತವಾದಂತಹ ಭಾಷ್ಯವನ್ನು ಪ್ರವದತಿ ನೀವು ಹೇಳ್ತಾ ಇದ್ದರೆ ಏನೇನಾಯಿತು. ಭಾಸ್ಕರ ಅಂತ ಒಬ್ಬ ಭಾಸ್ಕರ ಅಂತ ಒಂದು ಗ್ರಂಥ ಇದೆ, ಒಂದು ಭಾಸ್ಕರ ಮತ ಅಂತ ಒಂದಿದೆ.
ಆ ಭಾಸ್ಕರ ಅಂದರೆ ಸೂರ್ಯ ಅಂತ ಅರ್ಥ. ಅವನು ಭಾಸ್ಕರ ಅಂತ ಇಟ್ಕೊಂಡ, ಅವನು ತಾನು ಸೂರ್ಯ ಅಂತ. ಅವನೇನಾದ? ಕ್ಷೋಭಾಕರೋ ಭಾಸ್ಕರ, ಕ್ಷೋಭಾಕರ, ಕಪ್ಪಿಟ್ಟೋಯ್ತು ಸೂರ್ಯ. ಆ ಭಾಸ್ಕರ ಏನಿದ್ದಾನೆ ಅವನು ಕಪ್ಪಿಟ್ಟೋದ. ಅವನು ಶೋಭಾ, ಶೋಭಾ ಅಂತಂದರೆ ಕಪ್ಪಿಟ್ಟು ಹೋಗೋದು ಅಂತ ಅರ್ಥ. ಅವನ ಕೈಯಲ್ಲಿ ಆಗಲೇ ಇಲ್ಲ. ಅವನು ಚಿಂತೆ ಶುರುವಾಗೋಯ್ತು ಅವನಿಗೆ, ಏನು ಮಾಡಬೇಕಪ್ಪ, ನನ್ನ ಗತಿ ಇಂತ ಆಗೋಯ್ತು. ಹರಿಭಾರೇಣ ನತಾಶ್ಚ ಶಂಕರಮುಖಾಹ, ಸಂಕರಮುಖಾಹ, ಶಂಕರ ಮೊದಲಾದಂತಹ ಆ ಮತಾನುಯಾಯಿಗಳೇನಿದ್ದರು, ವಿದ್ಯಾರಣ್ಯ ಪ್ರಭೃತಿಗಳು, ಮಹಾನುಭಾವರುಗಳು ಎಲ್ಲರೇನು ಹ್ರೀಭಾರೇಣ ನತಾಶ್ಚ, ನಾಚಿಕೆಯಾಗಿ ತಲೆ ತಗ್ಗಿಸ್ಕೊಂಡ್ಬಿಟ್ರು. ಕೋರ್ಭವಾನ್, ಅದೇ ವಾಕ್ಯಾರ್ಥ. ರೇಫಕ್ಕಃ ತ್ವಯಾ ಅಪಹೃತಃ, ಅವಮಾನ ಆಗೋಯ್ತು. ದೋಷ ಕಂಡು ಮಾತಿನ ಒಂದು ವಾಕ್ಯದಲ್ಲಿರೋ ದೋಷವನ್ನು ತೆಗೆದು ಇಟ್ಬಿಟ್ರು ಹೊರಗಡೆಗೆ, ಎಲ್ರಿಗೂ ಜಗಜ್ಜಾಹಿರವಾಗುವಂತೆ ಮಾಡಿಟ್ಬಿಟ್ರು. ಅವಮಾನ ಆಗೋಯ್ತು. ನಾಚಿಕೆಯಿಂದ ತಲೆ ತಗ್ಗಿಸಿ ಹೋಗ್ಬಿಟ್ಟ ವ್ಯಕ್ತಿ. ಅಷ್ಟೇ ಅಲ್ಲ, ಅದಾದ್ಮೇಲೆ ಏನು ಮಾಡಿದ್ರು? ಅಲ್ಲಿಗೆ ಮುಗಿದೋಯ್ತಾ ವಾಕ್ಯಾರ್ಥ? ಇಲ್ಲ, ಬಂದರು. ಏನು ಮಾಡ್ತಿದ್ದೀರಿ, ಏನು ಎಲ್ಲ ಕೇಳಿದ್ರು. ತಮ್ಮ ಗುರುಗಳ ಗ್ರಂಥವನ್ನು ಕೊಟ್ಟರು. ನೋಡ್ರಿ ನಮ್ಮ ಗುರುಗಳ ಗ್ರಂಥ ಹೇಗಿದೆ ಅಂತ ಪ್ರಮಾಣ ಲಕ್ಷಣವನ್ನು ಕೊಡ್ತಾರೆ ಅವ್ರ ಕೈಗೆ. ನೋಡಿದ್ರೆ ಒಂದು ಅಕ್ಷರ ಅರ್ಥ ಆಗಲಿಲ್ಲ ಆತನಿಗೆ. ಮಹಾಮೇಧಾವಿ ಪಂಡಿತ, ದೊಡ್ಡ ಗ್ರಂಥಕಾರ, ರಾಜಗುರು, ಕೋಟ್ಯಾನುಕೋಟಿ ಶಿಷ್ಯರುಗಳು, ಗ್ರಂಥ ಅರ್ಥನೇ ಆಗಲಿಲ್ಲ. ಇದೇನಿದೆ, ಯಾವುದು ಬಾಲಭಾಷೆ ಇದ್ದಂಗಿದೆ, ಅಸಂಗತವಾಗಿದೆ, ಒಂದಕ್ಕೊಂದಕ್ಕೆ ವಾಕ್ಯಕ್ಕೆ ಸಂಬಂಧನೇ ಇಲ್ಲ ಅಂತ ಅಂದ್ಬಿಟ್ಟ. ಜಯತೀರ್ಥರು ನಕ್ಕರಂತೆ. ಅದಲ್ಲ ಮಕ್ಕಳ ವಾಕ್ಯ, ನಿನ್ನ ಬುದ್ಧಿ ಮಂದ ವಾಕ್ಯ ಅಂತ ಹೇಳಿ ತಾವು ಬರೆದ ಟೀಕಾವನ್ನು ಕೊಡ್ತಾರೆ. ನೋಡ್ರಿ ಇದು ಹೇಗಿದೆ ಅಂತ. ಟೀಕಾ ಓದಿದ್ರೆ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಇಷ್ಟೊಂದು ಮಹಿಮಾ ಇದೆ, ಇಷ್ಟೊಂದು ಸಂಗತಿ ಇದೆ ಅಂತ ಆಶ್ಚರ್ಯಪಟ್ಟ ವ್ಯಕ್ತಿ ಅದನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ಬಿಟ್ಟ. ಇದು ಟೀಕಾರಾಯರ ಮಹಿಮಾ. ಶ್ರೀಮದಾಚಾರ್ಯರ ವಾಕ್ಯದ ಸಂಗತಿಗಳು, ಆ ವಾಕ್ಯದ ಅರ್ಥಗಳನ್ನು ತೆಗೆದುಕೊಡ್ಬೇಕಾದ್ರೆ ಅದು ಟೀಕಾರಾಯರೇ ಬರಬೇಕು. ಅದನ್ನೇ ಹೇಳ್ತಾರೆ, ಹ್ರೀಭಾರೇಣ ನತಾಶ್ಚ ಸಂಕರಮುಖಾಹ. ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸೋಯ್ತು. ಆಭಾಸತ್ವಮಿಯಾಯ ತಾರ್ಕಿಕ ಮತಂ, ತಾರ್ಕಿಕ ಮತ ಅಂತ ಅದು ಪ್ರಸಿದ್ಧವಾದ ಮತ ತಾರ್ಕಮತ. ಅದೇನಾಯಿತು? ಆಭಾಸ ಆಗೋಯ್ತು. ಅದು ಬರೀ ತರ್ಕ ಆಭಾಸ ಆಗೋಯ್ತು. ತರ್ಕಾಭಾಸ ಅಂದರೆ ತರ್ಕದಂತೆ ಕಾಣೋದಾಗೋಯ್ತು ಹೊರತು ಅದು ತರ್ಕನೇ ಅಲ್ಲ ಅಂತ ಆಗೋಯ್ತು. ಯಾಕೆ? ಸತ್ತರ್ಕ ಇವರು ಕೊಡ್ತಾ ಇದ್ದಾರೆ ಹೊರಗಡೆ. ಜಯತೀರ್ಥರ ಆ ಸುಧಾ ತರ್ಕಗಳು ಅದು ಮೆರಿತಾ ಇದ್ದಾಗ ಆ ತರ್ಕ ಏನು ಮಾಡುತ್ತದು? ಅದು ತರ್ಕಾಭಾಸ ಅಂತ ಆಗೋಯಿತು. ಪ್ರಭಾಕರ ಪ್ರಕ್ರಿಯೆ, ಪ್ರಭಾಕರ ಅಂತ ಒಬ್ಬ ಮಹಾನುಭಾವ ವ್ಯಕ್ತಿ, ಗುರುಮತ ಅಂತ ಕರೀತಾರೆ ಅವನನ್ನು. ಅಂತಹ ಪ್ರಭಾಕರ ಅಂತ ಅವ್ರದ್ದು ಭಾಷ್ಯ ಇದೆ, ಪ್ರಭಾಕರ ಭಾಷ್ಯ ಅಂತ. ಭಾಮತಿ ಅಂತ ಎಲ್ಲ ಇದೆ ಅವ್ರದ್ದೆಲ್ಲ ವಾಕ್ಯಾರ್ಥಗಳು. ಭಾಮತಿ ಅನ್ನೋದು ಇವ್ರದ್ದು ಒಂದು, ಆ ಪ್ರಭಾಕರದ್ದೆಲ್ಲ ಇದೆ ವಾಕ್ಯಾರ್ಥಗಳು. ಅವ್ರದ್ದೆಲ್ಲ ಒಂದು ದೊಡ್ಡ ದೊಡ್ಡ ಗ್ರಂಥಗಳೆಲ್ಲವೂ ಇದೆ. ಆ ಗ್ರಂಥಗಳೆಲ್ಲ ಏನಾಯಿತು? ಪ್ರಭಾಕರ ಪ್ರಕ್ರಿಯೆ ಶೋಭಾಂ ನೈವ ಬಭಾರ, ಅದಕ್ಕೆ ಶೋಭೆನೇ ಬರಲಿಲ್ಲ. ಅದಕ್ಕೆ ಯಾಕೆ? ನೀವು ಖಂಡನೆ ಮಾಡಿಬಿಟ್ರಿ. ಆ ಪ್ರಭಾಕರರ ವಾಕ್ಯಾರ್ಥಗಳಿಗೆ ಅದಕ್ಕೆ ಮಹತ್ವನೇ ಹೊಟ್ಟೋಯ್ತು. ಮತ್ತೇನಾಯಿತು? ವೈಭಾಷಿಕಾದ್ಯುಕ್ತಯ, ವೈಭಾಷಿಕರು ಅಂತ. ಆ ವೈಭಾಷಿಕರು ಅನ್ನುವಂತಹವರುಗಳು, ವೈಭಾಷಿಕರು ಅಂದರೆ ಬೌದ್ಧರು ಮೊದಲಾದವರುಗಳು ಅಂತ. ಅವ್ರುಗಳೆಲ್ಲ ಏನಾಯಿತು? ದೂರ ನಿಹಿತಾಹ, ದೂರನೇ ಹೋಗ್ಬಿಟ್ರು, ಹತ್ರನೇ ಬರಲಿಲ್ಲ ಅವ್ರುಗಳಂತೂ. ಅಂತಹ ಮಹಾನುಭಾವರಾದಂತಹ ನಿಮ್ಮ ಆ ಗ್ರಂಥಗಳ ಆ ಸರಣಿ, ಅದನ್ನು ವರ್ಣನೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಧಾಟಿಶ್ರೀ ಜಯತೀರ್ಥ ವರ್ಯವಚಸಾಂ ಚಟೀಭವಸ್ತ್ವರ್ಧುನಿ. ಅಂತಹ ನಿಮ್ಮ ಆ ಒಂದು ಧಾಟಿ ಅದೇನಿದೆ, ಅದು ಅವಿಚ್ಛಿನ್ನವಾದಂತಹ ವಾಕ್ಸರಣಿ. ಅದು ಗಂಗಾ ನದಿಯನ್ನು ಮೀರಿಸುವಂತಹ ಆ ವಾಕ್ಸರಣಿ. ಅದು ಗಂಗಾ ನದಿ ಆದರೂ ಒಂದು ಏನಾದ್ರು ಅಡ್ಡಗಿಡ್ಡಗಳು ಬಂದರೆ ನಿಲ್ಲಬಹುದೇನೋ, ಆದರೆ ನಿಮ್ಮ ಆ ಒಂದು ವಾಕ್ಸರಣಿ ಅನ್ನೋದೇನಿದೆಯಲ್ಲ, ಅದು ಗಂಗಾ ನದಿಯನ್ನು ಮೀರಿಸುವಂತಹ ವಾಕ್ಸರಣಿ. ಅಂಥ ಅದ್ಭುತವಾದಂತಹ ವಾಕ್ಸರಣಿಯಲ್ಲಿ
ಆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ವರ್ಣನೆ ಮಾಡಿ ಪರಮಾತ್ಮನ ಸೇವಾ ಮಾಡಿದಂತಹ ಮಹಾನುಭಾವರಾದಂತಹ ಜಯರಾಯರೇ, ಎದುರಾರೈ ಗುರುವೇ ಸಮನಾರೈ. ನಿಮಗೇನು ಹೇಳೋಣ ಸ್ವಾಮಿ? ಮತ್ತು ಇನ್ನೆಂಥದ್ದು? ಅರ್ತಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಮೃಜ ಭೃಂಗ ಪ್ರತ್ಯರ್ಥಿ ಮತ್ತೇಭ ಕಂಠೀರ ವಾಕ್ಷೋಭ್ಯ ತೀರ್ಥಕರ ಜಜಯ ತೀರ್ಥ ಯತೀಂದ್ರ. ನೀವು ಯಾರು? ಇಷ್ಟೆಲ್ಲ ಮಹಿಮಾ ನಿಮ್ಗೆ ಎಲ್ಲಿಂದ ಬಂತು? ಎಂಥೆಂಥದ್ದು? ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಮೃಜ ಭೃಂಗ. ಏನು ಕೇಳಿದ್ರೆ ಅವರಿಗೆ ಮಂದಾರ ತರು ಏನಂತ, ಮಂದಾರ ತರು ಅಂತಂದರೆ ಇದು ಕಲ್ಪತರುವಂತೆ. ಏನು ಕೇಳಿದ್ರೆ ಅದನ್ನು ಕೊಡ್ತೀರಿ. ವೇದಾರ್ಥ ವಿಚಾರಗಳನ್ನು ಮಾಡಿದಂತಹ ಮಹಾನುಭಾವರು ನೀವು. ಮತ್ತೇನು? ಶ್ರೀಕೃಷ್ಣ ಪದಾಮೃಜ ಭಂಗ, ಯಾವಾಗಲೂ ನಿರಂತರ ಪರಮಾತ್ಮನ ಪಾದ ಕಮಲಗಳಲ್ಲೇ ಆಸಕ್ತರಾದಂತಹ ದುಂಬಿ ನೀವು, ಮಧುಕರ ನೀವು. ಮತ್ತಷ್ಟೇ ಅಲ್ಲ, ಪ್ರತ್ಯರ್ಥಿ ಮತ್ತೇಭ ಕಂಠೀರ ವಾಕ್ಷೋಭ್ಯ. ಪ್ರತ್ಯರ್ಥಿಗಳು, ಪ್ರತಿವಾದಿಗಳೆಂಬುವಂತಹ ಮದ ಗಜಗಳಿಗೆ ಸಿಂಹದಂತೆ ಇರುವಂತಹ ಅಕ್ಷೋಭ್ಯ ತೀರ್ಥರ ಶಿಷ್ಯರು ನೀವು. ಈ ಮಹಿಮಾ ನಿಮ್ದೇನು ಬಂದಿದೆ, ಇದು ಆ ಅಕ್ಷೋಭ್ಯ ತೀರ್ಥರ ಶಿಷ್ಯರಾಗಿದ್ದರಿಂದ ಬಂದಿದೆ. ಅಂತಹ ಅಕ್ಷೋಭ್ಯ ತೀರ್ಥರ ಶಿಷ್ಯರಾಗೋದು ಅನ್ನೋದೇ ಒಂದು ದೊಡ್ಡ ಮಹಿಮಾ. ಅದೇ ಸಾಮಾನ್ಯವಾಗಿ ಯಾರಿಗೂ ಸಿಗೋದಿಲ್ಲ. ಯಾಕೆ? ಬೇಕಾಷ್ಟು ಜನ ಇದ್ದಾರೆ. ಅಕ್ಷೋಭ್ಯ ತೀರ್ಥರ ಪರಂಪರೆಯಲ್ಲಿ ಬೇರೆ ಬಂದಿದ್ದಾರೆ. ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತ ಬೇರೆ ಇನ್ನೊಂದಿದೆ. ಅಲ್ಲಿ ಶಿಷ್ಯರುಗಳು ಬೇಕಾಷ್ಟು ಜನ ಇದ್ದಾರೆ ಅಕ್ಷೋಭ್ಯ ತೀರ್ಥರಿಗೆ. ಆದರೆ ನಿಮ್ಮಂಥ ಶಿಷ್ಯರು ಯಾರೂ ಇಲ್ಲ. ಅಂಥ ಶಿಷ್ಯತ್ವ ಹೊಂದಬೇಕಾದ್ರೆ ಅದೊಂದು ಮಹಿಮಾನೇ ಸರಿ. ಅದಕ್ಕೆ ಅದು ಮಹಿಮಾ ಒಳಗಡೆ ಸೇರಿಸ್ತಾ ಇದ್ದಾರೆ. ಏನು? ಪ್ರತ್ಯರ್ಥಿ ಮತ್ತೇಭ ಕಂಠೀರ ವಾಕ್ಷೋಭ್ಯ ತೀರ್ಥಕರ ಜಜಯ ತೀರ್ಥ ಯತೀಂದ್ರ. ಆದ್ರಿಂದ ಎದುರಾರೈ ಗುರುವೇ ಸಮನಾರೈ. ನಿಮಗೆ ಯಾರು ಎದುರಾಗಿದ್ದಾರೆ? ಇಂತಹ ವ್ಯಕ್ತಿಗಳು, ಅಕ್ಷೋಭ್ಯ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದಂತಹ ವ್ಯಕ್ತಿಗಳು ಇನ್ಯಾರಿದ್ದಾರೆ ಸ್ವಾಮಿ ನಿಮ್ಮ ಮುಂದೆ ನಿಂತ್ಕೊಳ್ಳೋ ಅಂಥವರು? ಅಂತಹ ಮಹಾನುಭಾವರಾದಂತಹ ಆ ಜಯತೀರ್ಥರ ಮಹಿಮಾವನ್ನು ವ್ಯಾಸರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಅದ್ವಿತೀಯರು ನೀವು, ನಿಮ್ಮ ಸಮಾನರೇ ಇನ್ನೊಬ್ರು ಯಾರೂ ಇಲ್ಲ. ಈ ತರಹದ ಸ್ತೋತ್ರ ಇದು ಸಾಮಾನ್ಯವಾದಂಥ ಸ್ತೋತ್ರ ಅಲ್ಲ, ಅದ್ವಿತೀಯ. ಇಂಥವ್ರು ಬೇಕಾಷ್ಟು ಜನ ಇರಬಹುದಲ್ವಾ? ಇಲ್ಲ, ಯಾರೂ ಇಲ್ಲ ಇಂಥವರು. ಯಾವ ಮತದಲ್ಲೂ ಇಂಥವರು ಬಂದಿಲ್ಲ ನಿಮ್ಮಂಥವ್ರುಗಳು. ಬೇಕಾದಷ್ಟು ಜನ ಭಾಷೆಗಳಿಗೆ ಟೀಕಾ ಬರೆದವರಿದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಟೀಕಾ ಬರೆದವರಿದ್ದಾರೆ. ಆದರೆ ಯಾರ ಟೀಕಾನೂ ನಿಮ್ಮ ತರಹ ಇಲ್ಲ. ಅತ್ಯಂತ ಸರ್ವೋತ್ತಮವಾದಂತಹ ಸಂಗತಿಯಲ್ಲಿ ಪರಮಸಂಗತವಾದಂತಹ, ಅತ್ಯಂತ ಸುಂದರವಾದಂತಹ, ರಮಣೀಯವಾದ, ಮನೋಹರವಾದಂತಹ ವಾಕ್ಯಗಳು, ಆ ವಾಕ್ ಸರಣಿಗಳು ಮತ್ತು ಆ ಪ್ರಾಸಗಳು. ಒಂದು ಸರ್ತಿ ಉಪಯೋಗಿಸಿದ ಶಬ್ದವನ್ನು ಇನ್ನೊಂದು ಸರ್ತಿ ಉಪಯೋಗಿಸಲ್ಲ. ಅಂಥ ಒಂದು ವಾಕ್ ಚಾತುರ್ಯ. ಇಂಥ ಅದ್ಭುತವಾದಂತಹ ಗ್ರಂಥವನ್ನು ಬರೆದು ಕೊಟ್ಟಂತಹ ಮಹಾನುಭಾವರೇ ಎದುರಾರೈ ಗುರುವೇ ಸಮನಾರೈ. ನಿಮಗೆ ಯಾರು ಎದುರಿದ್ದಾರೆ ಸ್ವಾಮಿ? ಯಾರು ನಿಮಗೆ ಸಮಾನರಿದ್ದಾರೆ? ಅಂತಹ ಜಯತೀರ್ಥರ ಒಂದು ಸ್ಮರಣೆ ಮಾಡೋದೇ ನಮ್ಮ ಅನಂತ ಜನ್ಮಗಳಲ್ಲಿ ಮಾಡಿದ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯಕ್ಕೆ ಸಿಗಲ್ಲ ಜಯತೀರ್ಥರ ಸ್ಮರಣೆ. ಅವ್ರು ಯಾರು ಅಂತಲೇ ಮೊದಲು ಗೊತ್ತಾಗೋದಿಲ್ಲ. ಅವ್ರು ಯಾರು ಅಂತಲೇ ಗೊತ್ತಾಗದೇ ಇದ್ಮೇಲೆ ಇನ್ನು ಅವರ ಗ್ರಂಥಗಳನ್ನು ಓದೋದು ಅನ್ನುವಂತಹ ಸೌಭಾಗ್ಯ ಎಲ್ಲಿಂದ ಸಿಗಬೇಕು? ಆ ಭಾಗ್ಯ ಎಲ್ಲಿಂದ ಬರಬೇಕು? ಅವರ ಹೆಸರು ಹೇಳೋ ಯೋಗ್ಯತೆಯೇ ಇರಲ್ಲ. ಬೇಕಾಷ್ಟು ಜನ ಇದ್ದಾರೆ. ಈ ಬ್ರಾಹ್ಮಣ ಜನ್ಮ ಬಂದಾಕ್ಷಣಕ್ಕೆ ನಾವೆಲ್ಲರೂ ಜಯತೀರ್ಥರ ಶಿಷ್ಯರಾಗ್ತೀವಿ ಅಂತ ತಿಳ್ಕೊಬೇಡ್ರಿ. ಮನುಷ್ಯ ಜನ್ಮ ಬರೋದು ಕಷ್ಟ, ಅದರಲ್ಲಿ ವಿಪ್ರತ್ವವು ಶ್ರೇಷ್ಠ. ವಿಪ್ರತ್ವ ಬರೋದೇ ಕಷ್ಟ. ಮೊದಲು ಸಿಗೋದು ತುಂಬ ದುರ್ಬಲ, ಇದು ದುರ್ಲಭ. ಇದು ಈ ಬ್ರಾಹ್ಮಣ ಶರೀರ ಸಿಗೋದು ಅತ್ಯಂತ ದುರ್ಲಭ. ಅಂತಹ ಬ್ರಾಹ್ಮಣ ಶರೀರದಲ್ಲಿ ಬಂದ್ರೂ ಇಂತಹ ಜಯತೀರ್ಥರ ಸ್ಮರಣೆ ಮಾಡುವಂತಹ ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಸಾಮಾನ್ಯರಿಗೆ ಬರಲ್ಲ ಇದು. ಅಂತಹ ಜಯತೀರ್ಥರ ಸ್ಮರಣೆಯನ್ನು ನಮಗೆ ಕೊಡ್ತಿದ್ದಾರೆ ಅಂತಂದ್ರೇ ಅದು ಅವರ ವಿಶೇಷ ಅನುಗ್ರಹ ಮೇಲೆ ಆಗಿದೆ ಅಂತ ಅರ್ಥ. ಅಂತಹ ವಿಶೇಷ ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದಂತಹ ಆ ಗುರುವರ್ಯರ ಪಾದ ಕಮಲಗಳನ್ನು ನಿರಂತರ ಸ್ಮರಣೆ ಮಾಡ್ತಾ ಅವರ ಗ್ರಂಥಗಳನ್ನು ಓದಿ ಆ ಗ್ರಂಥಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ಶ್ರೀಮದಾಚಾರ್ಯರ ಸೇವೆ ಆಗುವಂತೆ ಆ ಗುರುಗಳೇ ನಮ್ಮ ಮೇಲೆ ಅನುಗ್ರಹ ಮಾಡಿ ಕರುಣಿಸಲಿ ಅಂತ
ಪ್ರಾರ್ಥನೆಯನ್ನು ಮಾಡ್ತಾ ಈ ಏನೊಂದು ವಾಕ್ಪುಷ್ಪಮಾಲ ಅನ್ನೋದೇನಿದೆ, ಆ ಗುರುಗಳ ಸ್ಮರಣಾರೂಪವಾದಂತಹ ಒಂದು ವಾಕ್ಪುಷ್ಪಮಾಲ, ಪರಮಾತ್ಮನಿಗೆ ಸಂತೋಷ ಆಗೋದೇ ನಾವು ಗುರುಗಳಲ್ಲಿ ಭಕ್ತಿ ಮಾಡಿದಾಗ. ಅದು ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ, ನನ್ನ ಎದುರುಗಡೆನೇ ವಾಯುದೇವರಿಗೆ ಪೂಜೆ ಆಗಬೇಕು, ನನ್ನ ಎದುರುಗಡೆ ಪೂಜೆ ಆಗಬೇಕು ವಾಯುದೇವರಿಗೆ ಅಂತ ಪರಮಾತ್ಮನ ಒಂದು ಅನುಗ್ರಹ ವಾಯುದೇವರ ಮೇಲೆ. ಪರಮಾತ್ಮನ ಎದುರುಗಡೆ ವಾಯುದೇವರು ಪೂಜಿತರಾಗ್ತಾರೆ. ಅಂತಹ ಏನು ಗುರುಪೂಜಾ ಅಂತ ಅರ್ಥ. ವಾಯುದೇವರು ಅಂದರೆ ಗುರುಗಳು, ಗುರುಗಳ ಪೂಜೆ ಪರಮಾತ್ಮನ ಎದುರುಗಡೆ ಆಗಬೇಕು, ಅದರಿಂದ ಪರಮಾತ್ಮ ಪ್ರೀತನಾಗ್ತಾನೆ. ವಾಯುದೇವರ ಪೂಜಾ ಅಂತಂದರೆ ಮತ್ತದೆಲ್ಲ ಪರಂಪರೆಯಲ್ಲಿ ಬಂದಿರುವಂತಹ ಸಮಸ್ತ ಗುರುಗಳ ಒಂದು ಪೂಜಾ ರೂಪವಾದದ್ದೇ ಅದು ವಾಯುದೇವರ ಪೂಜಾ ಅಂತಂದರೆ. ಆದ್ದರಿಂದ ಪರಮಾತ್ಮನ ಎದುರುಗಡೆ ಈ ಎಲ್ಲ ಗುರುಗಳನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮ ಅತ್ಯಂತ ಪ್ರಸನ್ನನಾಗ್ತಾನೆ. ಅಂತಹ ಈ ಒಂದು ಗುರುಸ್ತುತಿ, ಅವರ ಸ್ಮರಣೆ, ನಾಮಸ್ಮರಣೆಯನ್ನು ಏನೊಂದು 4 ಗುಣಗಳು ಅವರಂದು ನಮ್ಮ ಬುದ್ಧಿಗೆ ನಿಲುಕದಷ್ಟು ನಾವೇನೊಂದು ಇವತ್ತು ಚಿಂತನೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಅನ್ನೋದು ಪರಮಾತ್ಮ ಕೊಟ್ಟಿದ್ದಾನೋ, ಆ ಗುಣಗಳಿರುವಂತಹ ಆ ಒಂದು ಸ್ಮರಣೆ, ಆ ವಾಕ್ಪುಷ್ಪ ಮಾಲ, ಆ 4 ಮಾತುಗಳು, ಇದು ಕೇವಲ ನಮ್ಮ ಗುರುಗಳಾದಂತಹ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರ ಪರಮಾನುಗ್ರಹದಿಂದ ಪ್ರಾಪ್ತವಾಗಿದೆ. ಇವತ್ತು ನಾವು ಜಯತೀರ್ಥರ ಒಂದು ಅಕ್ಷರವನ್ನು ಓದ್ತೀವಿ ಅಂತಂದರೆ ಅದು ಅವರು ನಮಗೆ ಮಾಡಿದಂತಹ ಪರಮಾನುಗ್ರಹ ಅಂತ ಭಾವಿಸ್ತಾ, ಅವರ ಅನುಗ್ರಹವನ್ನೇ ಸ್ಮರಣೆ ಮಾಡ್ತಾ ಈ ವಾಕ್ಯಗಳನ್ನು, ಈ ಒಂದು ವಾಕ್ಸರಣಿಯನ್ನು ಅವರ ಅಂತರ್ಯಾಮಿಗಳಾದಂತಹ, ಅವರ ಗುರುಗಳಾದಂತಹ ಪಂಡಿತರಾಜ ಜಾರಿಹಳ್ಳಾಚಾರ್ಯರ ಅಂತರ್ಯಾಮಿಗಳಾದಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅಂತರ್ಗತರಾದಂತಹ ಸಮಸ್ತ ಗುರು ಪರಂಪರಾ, ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರು, ವಿಜಯೇಂದ್ರರು ಮೊದಲಾದಂಥ ಸಮಸ್ತ ಗುರು ಪರಂಪರೆಗಳ ಗುರುಗಳ ಒಳಗಡೆ ಹೃದಯದಲ್ಲಿ ನಿಂತಿರುವಂತಹ ಆರಾಧ್ಯ ಮೂರ್ತಿಗಳಾದಂತಹ ಶ್ರೀಮದ್ ಟೀಕಾಕೃತ್ಪಾದರ ಹೃದಯದಲ್ಲಿ ನಿಂತಿರುವಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃದಯವನ್ನು ಮಂಟಪವನ್ನಾಗಿ ಮಾಡಿಕೊಂಡು ಆ ಲಕ್ಷ್ಮೀ ಸಮೇತನಾಗಿ ವಿಹಾರ ಮಾಡುವಂತಹ ರಾಮಕೃಷ್ಣ ವೇದವ್ಯಾಸ ರೂಪದಿಂದ ಅಭಿನ್ನನಾದಂತಹ ಲಕ್ಷ್ಮೀ ಹೈಗ್ರೀವ ದೇವರಲ್ಲಿ ಈ ವಾಕ್ಪುಷ್ಪ ಮಾಲಾವನ್ನು ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಈ ಒಂದು ಜ್ಞಾನ ಕಾರ್ಯವನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಆತ್ಮೀಯರಾದಂತಹ ನರಹರಿ ಸುಮಧ್ವ ಅವರಿಗೂ ಮತ್ತು ಆ ಒಂದು ವೃಂದ ಏನಿದೆ, ಸುಮಧ್ವ ಸೇವಾ ಅನ್ನುವಂತಹ ಒಂದು ಸಮಿತಿಯನ್ನು ಏನು ಮಾಡಿಕೊಂಡು ಆ ಒಂದು ಸೇವಾ ವೃಂದವನ್ನು ಮಾಡಿಕೊಂಡು ನಿರಂತರವಾಗಿ ಜ್ಞಾನ ಕಾರ್ಯವನ್ನು ಮಾಡ್ತಾ ಪರಮಾತ್ಮನ ಪ್ರಸಾದವನ್ನು ಹೊಂದೋದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾ ಇರುವಂತಹ ಸಾತ್ವಿಕ ಜೀವರ ಒಂದು ಸಮಾಗಮ, ಸಮುದಾಯ ಇದೆ, ಅವರೆಲ್ಲರಿಗೂ ಪರಮಾತ್ಮ ವಿಶೇಷವಾದಂತಹ ಜ್ಞಾನಾದಿಗಳನ್ನು ಕೊಟ್ಟು ಭಕ್ತಿ ವೈರಾಗ್ಯವನ್ನು ಅವರಿಗೆ ದಯಪಾಲಿಸಿ ಅನುಗ್ರಹವನ್ನು ಮಾಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.